ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಶಿಷ್ಟಾನಾಂ ಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕಿರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಪ್ರವಿಷ್ಟಾಯಾಂ ಹುತಾಚಂತು ವೇದವತ್ಯಾಂ ತರಾವಣಃ ಪುಷ್ಪಕಂತು ಸಮಾರುಹ್ಯ ಪರಿಚಕ್ರಾಮಮೇದಿನೀಂ. ನಾವು ಹೋದ ಬಾರಿ ವೇದವತಿ ಸಾಕ್ಷಾಲ್ ಲಕ್ಷ್ಮೀದೇವಿಯ ಅವತಾರ. ಆ ವೇದವತಿ ರಾವಣನಿಂದ ಅವಮಾನಕ್ಕೆ ಒಳಗಾಗಿ ಉರಿದುರಿಯುವ ಬೆಂಕಿಯನ್ನು ಪ್ರವೇಶ ಮಾಡಿದಳು. ಪ್ರವೇಶ ಮಾಡ್ತಾ ಹೇಳಿದಳು, ನಿನ್ನ ಸಾವಿಗಾಗಿ ಮತ್ತೆ ಹುಟ್ಟಿ ಬರ್ತೇನೆ ಅಂತ. ಅದರಂತೆ ಸೀತೆಯಾಗಿ ಹುಟ್ಟಿ ಬಂದಳು, ರಾವಣನ ಸಾವಿಗೆ ಕಾರಣ ಆದಳು. ಇಷ್ಟು ನಾವು ಹೋದ ಬಾರಿ ನೋಡಿದ್ವಿ. ಅಲ್ಲಿಗೆ 17 ಸರ್ಗ ಆಗಿತ್ತು. 18ನೆಯ ಸರ್ಗವನ್ನು ಇನ್ನು ಮೇಲೆ ನೋಡಲಿದ್ದೇವೆ. ಪ್ರವಿಷ್ಟಾಯಾಂ ಹುತಾಚಂತು ವೇದವತ್ಯಾಂ ತರಾವಣಃ ಪುಷ್ಪಕಂತು ಸಮಾರುಹ್ಯ ಪರಿಚಕ್ರಾಮಮೇದಿನೀಂ. ಯಾವಾಗ ರಾವಣ ವೇದವತಿ ಹೋದಳೋ, ವೇದವತಿ ಕಣ್ಮರೆಯಾದ ಮೇಲೆ ಏನೂ ಆಗಲಿಲ್ಲವೋ ಎಂಬಂತೆ ಸ್ತ್ರೀ ಹತ್ಯೆಗೆ ನಾನು ಕಾರಣ ಅನ್ನೋದನ್ನೂ ಮನಸ್ಸಿಗೆ ತಂದುಕೊಳ್ಳದೆ ವಿಮಾನದಲ್ಲಿ ಬೇಕಾಬಿಟ್ಟಿ ತಿರುಗಾಡಿದ. ಒಂದು ಬಾರಿ ಮರುತ್ತ ಅಂತ ಹೇಳಿ ಒಬ್ಬ ರಾಜ, ಅವನು ಯಾಗ ಮಾಡ್ತಾ ಇದ್ದ. ಆ ಮರುತ್ತ ಅನ್ನುವ ರಾಜ ಸಂವರ್ತ ಅಂತನ್ನುವ ಬೃಹಸ್ಪತಿಯ ತಮ್ಮನನ್ನ ಪುರೋಹಿತನನ್ನಾಗಿ ಮಾಡಿಕೊಂಡಿದ್ದ. ಆ ಕಥೆಯನ್ನು ನೀವು ವಿಸ್ತಾರವಾಗಿ ಕೇಳಲಿರ್ತೀರ ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ. ಮರುತ್ತ ಅನ್ನುವ ಋಷಿ, ಸಂವರ್ತ ಅಂತನ್ನುವ ಪುರೋಹಿತ. ಮರುತ್ತ ಬೇರೆ ಯಾರೂ ಅಲ್ಲ, ದೊಡ್ಡ ಚಕ್ರವರ್ತಿ. ಸಂವರ್ತ ಬೃಹಸ್ಪತಿಯ ತಮ್ಮ. ಅಂತಹ ಬೃಹಸ್ಪತಿಯ ತಮ್ಮ ಎಲ್ಲ ಯಾಗ ಮಾಡಿಸ್ತಾ ಇದ್ರು. ಅವಾಗ ಎಲ್ಲ ದೇವತೆಗಳು ಅಲ್ಲಿ ಹಾಜರಿದ್ರು. ಈ ರಾವಣ ಗೂಳಿ ನುಗ್ಗದಾಗ ನುಗ್ಗದ ಕೂಡಲೇ ಆ ಎಲ್ಲ ದೇವತೆಗಳು ಕೂಡ ಬೇರೆ ಬೇರೆ ಪ್ರಾಣಿಗಳ ರೂಪವನ್ನು ತಳೆದರು. ಇಂದ್ರೋ ಮಯೂರ ಸಂವೃತ್ತಃ ಧರ್ಮರಾಜಸ್ತು ವಾಯತಃ ಕೃಕಲಾಸೋಧನಾಧ್ಯಕ್ಷ ಹಂಸಶ್ಚ ವರುಣೋಭವತ್. ಇಂದ್ರ ನವಿಲಿನಂತಾದ, ನವಿಲಿನ ರೂಪವನ್ನು ತಳೆದ. ಧರ್ಮರಾಜ ಕಾಗೆಯ ರೂಪವನ್ನು ತಳೆದ. ಕುಬೇರ ಕೃಕಲಾಸ ಉಡದ ರೂಪವನ್ನು ತಳೆದ. ಹಂಸಶ್ಚ ವರುಣೋಭವತ್, ವರುಣ ಹಂಸದ ರೂಪವನ್ನು ತಳೆದ. ಹೀಗೆ ಬೇರೆ ಬೇರೆ ದೇವತೆಗಳು ಬೇರೆ ಬೇರೆ ಪ್ರಾಣಿಗಳ ರೂಪವನ್ನು ತಳೆದರು. ಕಾರಣ ಏನು ಅಂದ್ರೆ, ಸುಮ್ಮನೆ ಈ ರಾವಣನಿಗೆ ವರಬಲ ಇದೆ, ಯುದ್ಧ ಮಾಡೋದು ವೇಸ್ಟು ಅಂತ. ರಾವಣ ರಪ್ಪ ನುಗ್ಗಿದ. ಅವಹಾತಂ ತಥೋ ಮುಕ್ತ್ವಾ ರಾವಣೋ ವಾಕ್ಯಮಬ್ರವೀತ್. ಮರುತ್ತನು ಗೊತ್ತಿರಲಿಲ್ಲ. ಕೋ ಭವಾನ್ ಇತಿ, ಯಾರು ನೀನು ಅಂತ ಕೇಳ್ದ. ಅದಕ್ಕೆ ರಾವಣ ಹೇಳಿದ,
ಕುಬೇರನ ತಮ್ಮ, ಕುಬೇರನನ್ನು ಓಡಿಸಿದವ ಲಂಕೆಯಿಂದ, ನಾನು ಗೊತ್ತಿಲ್ಲ ಅಂದ್ರೆ ನಗುತ್ತಾರಷ್ಟೇ ಅಂದ. ಧನ್ಯ ಖಲು ಭವಾನ್ಯೇನ ಜ್ಯೇಷ್ಠೋ ಭ್ರಾತಾರಣೇ ಜಿತಃ. ಆಗ ವ್ಯಂಗ್ಯವಾಗಿ ಮರುತ್ತ ಹೇಳಿದ, ಓಹೋ ಏನಪ್ಪ ಧನ್ಯ, ನಿನ್ನಂತಹ ಉತ್ತಮ ಇನ್ನೆಲ್ಲಿ ಹುಡುಕೋಣ. ತನ್ನ ಅಣ್ಣನನ್ನೇ ಓಡಿಸಿದವ. ನ ತ್ವಯಾ ಸದೃಶ ಶ್ಲಾಘ್ಯ ತ್ರಿಷು ಲೋಕೇಶು ವಿದ್ಯತೆ. 3 ಲೋಕದಲ್ಲಿ ನಿನ್ನಷ್ಟು ಶ್ಲಾಘ್ಯನಾದ ಪುರುಷನೇ ಇಲ್ಲ. ಈ ರೀತಿ ಕೆಡುಕನ್ನು ಆಚರಿಸಿ ಕೆಟ್ಟ ಕೆಲಸ ಮಾಡಿ ಎದೆ ಉಬ್ಬಿಸಿ ಓಡಾಡ್ತಾ ಇದೆಯಲ್ಲಪ್ಪ. ಕತ್ವಂ ಕಂತ್ವಂ ಪ್ರಾಕೇವಲಂ ಧರ್ಮಂ ಚರಿತ್ವಾ ಲಬ್ಧವಾನ್ ವರಂ ಶ್ರುತಪೂರ್ವಂ ಹಿನಮಯ ಭಾಸಸೆ ಯಾದೃಚಂ ಸ್ವಯಂ. ಅಲ್ಲಪ್ಪ, ಈ ರೀತಿ ನೀನು ಯದ್ವಾ ತದ್ವಾ ಜಗತ್ತಿನಲ್ಲಿ ತಿರುಗ್ತಾ ಇದೆಯಲ್ಲ, ಏನು ಧರ್ಮ ಮಾಡಿದ್ದಿ ಅಂತ ಇಷ್ಟೊಂದು ಹೆಗ್ಗಳಿಕೆ, ಇಷ್ಟೊಂದು ಧನ್ಯತಾ ಭಾವ. ಬಾ ಯುದ್ಧಕ್ಕೆ ಹೊರಡೋಣ ಅಂತಂದ. ತತಶ್ಚರಾತನಂ ಗೃಹ್ಯ ಸಾಯಕಾಂಶ್ಚನರಾಧಿಪಃ ರಣಾಯ ನಿರ್ಯಯೌ ಕ್ರುದ್ಧಃ ಸಂವರ್ತೋ ಮಾರ್ಗಮಾವೃಣೋತ್. ತತಶ್ಚರಾತನಂ ಗೃಹ್ಯ, ಆಮೇಲೆ ಬಿಲ್ಲು ಬಾಣಗಳನ್ನು ಹಿಡಿದು ಹೊರಡ್ತಾ ಇರುವಾಗ ಆ ಮರುತ್ತ ಹೊರಡ್ತಾ ಇದ್ದ. ಅವಾಗ ಸಂವರ್ತ ತಡದ. ಶ್ರೋತವ್ಯಂ ಯದಿವದ್ವಾಕ್ಯಂ ಸಂಪ್ರಹಾರೋ ನತೆ ಕ್ಷಮಃ. ನೋಡಪ್ಪ, ನನ್ನ ಮಾತು ಕೇಳು, ನಿನಗೆ ಹಿತವನ್ನು ಬಯಸಿ ಹೇಳ್ತಾ ಇದ್ದೇನೆ. ಯುದ್ಧದಲ್ಲಿ ಮಧ್ಯದಲ್ಲಿ ಯುದ್ಧ ಮಾಡಬಾರದು. ಮಾಹೇಶ್ವರಮಿದಂ ಸತ್ರಂ ಅಸಮಾಪ್ತಂ ಕುಲಂ ದಹೇತ್ ದೀಕ್ಷಿತಸ್ಯ ಕುತೋ ಯುದ್ಧಂ ಕ್ರೋಧಿತ್ವಂ ದೀಕ್ಷಿತೆ ಕುತಃ. ನೋಡು, ಯಾವುದೇ ಕಾರಣಕ್ಕೂ ಯುದ್ಧ ಮಾಡುವಾಗ, ಇದು ಯಾವುದೇ ಕ್ರಿಯೆಯಲ್ಲಿ ದೀಕ್ಷಿತರಾದಾಗ ಯುದ್ಧ ಮಾಡಬಾರದು. ಸಿಟ್ಟೆ ಮಾಡ್ಕೊಳ್ಬಾರದು ಅಂತ ಉಂಟು, ಇನ್ನು ಯುದ್ಧ ಮಾಡಬಹುದಾ? ನೀವು ಶ್ರಾದ್ದದಲ್ಲಿ ಒಂದು ಮಂತ್ರ ಹೇಳ್ತಾರೆ, ನೀವು ಗಮನಿಸಿರಬಹುದು. ಅಕ್ರೋಧನೈ ಶೌಚಪರೈ ಸತತಂ ಬ್ರಹ್ಮಚಾರಿಭಿ ಭವಿತವ್ಯಂ ಚ ಯುಷ್ಮಾಭಿ. ನಾನು ಮತ್ತೆ ನೀವು ಇಬ್ಬರೂ ಕೂಡ ಅಕ್ರೋಧನೈ ಶೌಚಪರೈ, ಸಿಟ್ಟು ಮಾಡ್ಕೊಳ್ಬಾರದು. ಮೊದಲು ಸಿಟ್ಟು ಮಾಡ್ಕೊಳ್ಬಾರದು ಅಂತ. ಸಿಟ್ಟು ಮಾಡಿಕೊಂಡ್ರೆ ಮೈಲಿಗೆ ಹೋಗಿ ಸ್ನಾನ ಮಾಡಿ ಬರಬೇಕು. ಶುಚಿಯಾಗಿ ಇರಬೇಕು. ವೇದವನ್ನ ಉಚ್ಚಾರ ಮಾಡ್ತಾ ಇರಬೇಕು. ನಿಮಗೆ ಬೇಕಾದ ವಸ್ತು ಸಿಗದೆ ಹೋದ್ರೂ ಪರವಾಗಿಲ್ಲ, ಅದನ್ನ ಬೇಕಾದ್ರೆ ಮುಟ್ಟುಬಿಡಿ, ಅದು ಮೇಲಿಗೆಲ್ಲಿದ್ರು. ಸಿಟ್ಟು ಮಾತ್ರ ಮಾಡ್ಕೊಳ್ಬೇಡಿ. ಸಿಟ್ಟು ಮಾಡಿಕೊಳ್ಳೋದು ಆ ಕ್ರಿಯಾಘಾತ ಅಂತ. ಶ್ರಾದ್ದಘಾತ, ಪೂಜಾಘಾತ ಮೊದಲಾದವುಗಳೆಲ್ಲ ಮುಟ್ಟುಬಿಡಿ, ಏನು ತೊಂದರೆ ಇಲ್ಲ. ಅದರಿಂದಾಗಿ ಶ್ರಾದ್ದದಲ್ಲಿ ಬರುವ ಮಂತ್ರ ಸಿಟ್ಟೆ ಮಾಡ್ಕೊಳ್ಬಾರದು. ಶ್ರಾದ್ದದಲ್ಲಿ ಆಗಲಿ, ಯಾವುದೇ ಯಜ್ಞದಲ್ಲಿ, ಮನೆಯಲ್ಲಿ ಪೂಜೆ ಮಾಡುವಾಗ, ಈ ವ್ರತದಲ್ಲಿ ಏನೋ ಪೂಜೆ ಮಾಡ್ತೇವಲ್ಲ, ಸಿಟ್ಟು ಮಾಡ್ಕೊಳ್ಳದೆ ಹೋದ್ರೆ ಒಳ್ಳೇದೇ. ನನ್ನ ಮಾತು ಹೇಳ್ತೇನೆ ಕೇಳು. ಸಂಶಯಶ್ಚ ಜಯೇ ನಿತ್ಯಂ ರಾಕ್ಷಸಶ್ಚ ಸುದುರ್ಜಯ. ಈ ಯಜ್ಞವನ್ನ ನೀನು ಮುಗಿಸ್ಬೇಕು. ಯುದ್ಧಕ್ಕೆ ಅಂತ ಹೋದ್ರೆ ಯುದ್ಧದಲ್ಲಿ ಯಾರು ಸಾಯ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ರಾಕ್ಷಸ ವರಬಲದಿಂದ ದುರ್ಬಲ, ಪ್ರಬಲ, ಅವನನ್ನ ಬಿಟ್ಬಿಡು. ಏನು ಅವನೊಂದು ಕ್ಷಮೆ ಕೇಳತು ಅಂತ ಆಯ್ತು ಅಂತ ಅನ್ಬಿಡು ಅಷ್ಟೆ. ತತಸ್ತಂ ನಿರ್ಜಿತಂ ಮತ್ವಾ ಘೋಷಯಾಮಾಸ ವೈಶುಕಃ ರಾವಣೋ ಜಯತೀತ್ಯುಚ್ಚೈಃ ಹರ್ಷಾನ್ನಾದಂ ಪ್ರಭುಕ್ತವಾನ್ ವಿಮುಕ್ತವಾನ್. ಆಗ ಶುಕ ಅಂತನ್ನೋನಿದ್ದ, ನೋಡ್ತಾ ಇದ್ದ ಮರುತ್ತ ಏನ್ ಮಾಡ್ತಾನೆ ಅಂತ. ನಿಧಾನಕ್ಕೆ ಬಿಲ್ಲು ಬಾಣಗಳನ್ನು ಇಟ್ಟು
ಸೀದಾ ಹೋಗಿ ಯಜ್ಞದಲ್ಲಿ ಕೂತ್ಬಿಟ್ಟ. ಶುಕ ಅನೌನ್ಸ್ ಮಾಡಿದ, ರಾವಣ ಗೆದ್ದಿದ್ದಾನೆ ಅಂತ. ಇವನು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ತತ್ರಸ್ಥಾನ್ ಮಹರ್ಷೀನ್ ಯಜ್ಞಮಾಗತಾನ್ ಭಕ್ಷಯಿತ್ವಾ, ಯಜ್ಞಕ್ಕೆ ಬಂದ ಋಷಿಗಳನ್ನು ತಿಂದು ವಿತೃಪ್ತೋ ರುಧಿರೈಸ್ತೇಷಾಂ, ಅವರ ನೆತ್ತರನ್ನು ಕುಡಿದು ತೇಗಿ ಪುನಃ ಸಂಪ್ರಯಯೌ ಮಹೀಂ, ಮತ್ತೆ ಹೊರಟು ಹೋದ. ರಾವಣ ಹೊರಟು ಹೋದ ಮೇಲೆ ಈ ದೇವತೆಗಳೆಲ್ಲ ತಮ್ಮ ತಮ್ಮ ರೂಪವನ್ನ ತಳೆದರು. ಯಾವ ರೂಪವನ್ನ ತಾಳಿ ಅಡಗಿಕೊಂಡಿದ್ರೋ ಆ ಪ್ರಾಣಿಗೆ ವಿಶೇಷವಾದ ವರವನ್ನ ಕೊಟ್ರು. ಇಂದ್ರ ಏನು ಮಾಡಿದ, ನವಿಲಿಗೆ 100 ಕಣ್ಣುಗಳನ್ನು ಕೊಟ್ಟ. ಇದಂ ನೇತ್ರ ಸಹಸ್ರಂತು ಎತ್ತದ್ಬರಹೇ ಭವಿಷ್ಯತಿ ವರ್ಷಮಾಣೇ ಮೈಮುದಂ ಪ್ರಾಪ್ಸ್ಯಸೆ ಪ್ರೀತಿ ಲಕ್ಷಣಂ. ಮಳೆಯ ದೇವತೆ ಇಂದ್ರ, ವರುಣನ ಕೃಪೆ ಅಂತಾರೆ. ವರುಣನ ಕೃಪೆ ಅಲ್ಲ, ಅವನು ನೀರಿನ ದೇವತೆ. ಮಳೆ ಮೇಲ್ಗಡೆಯಿಂದ ಬೀಳುವಾಗ ಇಂದ್ರ ದೇವತೆ. ಇಂದ್ರನ ಕೃಪೆ ಅಥವಾ ಅವಕೃಪೆ ಅಂತನ್ನಿ. ವರುಣ ಅಲ್ಲ, ಮಳೆ ಸುರಿಸುವ ದೇವತೆ. ಅದರಿಂದಾಗಿ ನಾನು ಮಳೆಗೆರೆಯುವಾಗ ನೀನು ಗರಿಗಳನ್ನು ಬಿಚ್ಚಿಕೊಂಡು ಮನೋಹರವಾಗಿ ಕಾಣುತ್ತೀಯಾ. ಮಳೆ ಅಂದ್ರೆ ನಿನಗೆ ಇನ್ನು ಮುಂದಿನಿಂದ ಇಷ್ಟ ಆಗತ್ತೆ. ಏವಮಿಂದ್ರೋ ವರಂ ಪ್ರಾದಾತ್ ಮಯೂರಸ್ಯ ಸುರೇಶ್ವರ ನೀಲಾಕಿಲ ಪುರಾಬರಹ ಮಯೂರಾಣಾಂ ನರಾಧಿಪ. ಮೊದಲು ಕೇವಲ ನೀಲಿ ಮಾತ್ರ ಇತ್ತು ಮಯೂರದ ಬಣ್ಣ. ಆಮೇಲೆ ಆ ಹಸಿರು ಮಿಶ್ರಿತವಾದ ನೀಲಿ ಬಣ್ಣ ಸೇರಿಕೊಳ್ತು. ಹೀಗೆ ಇಂದ್ರ ನವಿಲಿಗೆ ವರವನ್ನಿತ್ತ. ಧರ್ಮರಾಜೋ ಬ್ರವೀದ್ರಾಮ ಪ್ರಾಗ್ವಂಶೇ ವಾಯ ಸಂಪ್ರತಿ ಪಕ್ಷಿನ್ ಸ್ತವಾಸ್ಮಿ ಸುಪ್ರೀತಃ ಪ್ರೀತಸ್ಯ ವಚನಂ ಶೃಣು. ಧರ್ಮರಾಜ ಅಂದ್ರೆ ಯಮ ಹೇಳಿದ ಕಾಗೆಗೆ, ಯಥಾನ್ಯೇ ವಿವಿಧೈರೋಗೈ ಪೀಡ್ಯಂತೆ ಪ್ರಾಣಿನೋ ಮಯ ತೇನ ತೇ ಪ್ರಭವಿಷ್ಯಂತಿ ಮಯಿ ಪ್ರೀತೇನ ತಂಚಯಃ. ನಿನ್ನ ರೂಪವನ್ನು ತೊಟ್ಟು ಆ ರಕ್ಕಸನಿಂದ ತಪ್ಪಿಸಿಕೊಂಡೆ, ಆದ್ದರಿಂದ ಆ ಕಾಗೆಯಾಗಿರುವ ನಿನಗೆ ವರ ಕೊಡ್ತೇನೆ. ಬೇರೆ ಪ್ರಾಣಿಗಳಿಗೆ ಬರುವ ರೋಗ ಕಾಗೆಯಾದ ನನಗೆ ಬಾರದಿರಲಿ. ಮೃತ್ಯುತಸ್ತೆ ಭಯಂ ನಾಸ್ತಿ ವರಾನ್ ಮಮ ವಿಹಂಗಮ ಯಾವತ್ವಾಂ ನವಧಿಷ್ಯಂತಿ ನರಾಸ್ತಾವದ್ ಭವಿಷ್ಯಸಿ. ಮನುಷ್ಯರು ಕೊಲ್ಲೋ ತನಕ ನೀನು ಬದುಕಿರ್ತೀಯ. ಅಲ್ಲದೆ ಪಿತೃದೇವತೆಗಳ ಪ್ರತಿನಿಧಿಯಾಗ್ತೀಯ. ನೀನು ಅನ್ನವನ್ನುಂಡರೆ ಓ ಪಿತೃದೇವತೆಗಳಿಗೆ ತೃಪ್ತಿಯಾಗಿದೆ ಅಂತ ಒಂದು ಭಾವ ಜನರಲ್ಲಿ ಬರಲಿ. ಆಮೇಲೆ ವರುಣ ಹಂಸನಿಗೆ ಹೇಳಿದ, ನಿನ್ನಿಂದ ನಾನು ಬಹಳ ಸಂತೋಷವನ್ನು ಹೊಂದಿದ್ದೇನೆ. ಯಾಕೆಂದ್ರೆ ನಾನು ನಿನ್ನ ರೂಪವನ್ನು ತಳೆದು ರಕ್ಷಿಸಿದ್ದೇನೆ. ನನ್ನ ಬಣ್ಣ ಬಿಳಿ, ವರುಣನ ಬಣ್ಣ ಬಿಳಿ, ಅದರಂತೆ ನಿನಗೆ ಮನೋಹರವಾದ ಬಿಳಿಯ ಬಣ್ಣ ಬರಲಿ. ಶುದ್ಧಫೇನ ಸಮಪ್ರಭಾ ಮಚ್ಚರೀರಂ ತಮಾಸಾಧ್ಯ ಕಾಂತೋ ನಿತ್ಯಂ ಭವಿಷ್ಯಸಿ. ಶುದ್ಧವಾದ ನೀರಿನಿಂದ ನೀನು ಬಹಳ ಸುಖವನ್ನು ಅನುಭವಿಸುತ್ತೀಯ. ಅಥಾಬ್ರವೀದ್ವೈಶ್ರವಣ ಕೃಕಲಾತಂ ಗಿರೌಸ್ತುತಂ ಹೈರಣ್ಯಂ ತಂ ಪ್ರಯಿಚ್ಛಾಮಿ ವರ್ಣಂ ಪ್ರೀತಸ್ತವಾಪ್ಯಹಂ. ಆಮೇಲೆ ಕುಬೇರ ಉಡಕ್ಕೆ ಹೇಳಿದ, ಬಂಗಾರದ ಬಣ್ಣದಿಂದ ನೀನು ಕಂಗೊಳಿಸುತ್ತೀಯಾ. ಈ ಬಂಗಾರದ ಬಣ್ಣ ನನ್ನ ಅನುಗ್ರಹದ ಸಂಕೇತವಾಗಿ ನಿನಗಿರುತ್ತೆ ಎಂದ. ಈ ರೀತಿಯಾಗಿ ಹೇಳಿ ಆಯಾ ದೇವತೆಗಳು ಅವರವರ ಮನೆಗೆ ಹೋದರು ಅನ್ನುವಲ್ಲಿಗೆ 18ನೆಯ ಸರ್ಗ. ಈ ರೀತಿ ಮರುತ್ತ ಗೆದ್ದ ಪ್ರತಿಯೊಂದು ರಾಜರ ಬಳಿಗೆ ಹೋಗೋದು, ಕಾಲ್ ಕೆರ್ಕೊಂಡು ಅಂತಾರಲ್ಲ ಹಾಗೆ. ಯುದ್ಧಮ್ಮೆ ದೀಯತಾಮಿತಿ, ಯುದ್ಧ ಕೊಡಿ ಅಂತ ಅಲದಾಡ್ಬಿಟ್ಟ ಯುದ್ಧ ಭಿಕ್ಷೆ. ಎಲ್ಲರೂ ಕೂಡ ನಿರ್ಜಿತಾಸ್ಮೇತಿ ವಾ ಬ್ರೂತ ಏತ ಮೇಹಿತು ನಿಶ್ಚಯ. ಒಂದೋ ಸೋತೆವು ಅಂತ ಹೇಳ್ರಿ, ಒಂದೋ ಯುದ್ಧಕ್ಕೆ ಬನ್ನಿ ಅಂತ. ತತಸ್ತ್ವಭೀರವ ಪ್ರಾಜ್ಞಾ
ಪಾರ್ಥಿವ ಧರ್ಮ ನಿಶ್ಚಯ ಮಂತ್ರಯಿತ್ವಾ ತಥೋನ್ಯೋನ್ಯಂ ರಾಜಾನಃ ಸುಮಹಾಬಲಾಹ. ಒಂದು ಸ್ವಲ್ಪ ಟೈಮ್ ಬೇಕು ನಿನ್ನ ಹತ್ರ ಯುದ್ಧ ಮಾಡಲಿಕ್ಕೆ ಅಂತ ಟೈಮ್ ತಗೊಂಡು ಹಲವಾರು ಜನ ಮೀಟಿಂಗ್ ಮಾಡಿದ್ರು. ಈ ಮೂರ್ಖನ ಹತ್ತಿರ ಯುದ್ಧ ಮಾಡೋದು ಬೇಡ, ಸೋತಿದ್ದೀವಿ ಅಂತ ಹೇಳ್ಬಿಡೋಣ, ಏನೀಗ ಅದು ಹೇಳಿದ್ರೆ ಕಾಟ ತಪ್ಪತ್ತೆ ಅಂದ್ರೆ ಹೋಗಲಿ ಅಂತ ದುಷ್ಯಂತ, ಗಾಥಿ, ಗಯ, ಪುರೂರವಸ್ಸು ಎಲ್ಲರೂ ಕೂಡ ನಿರ್ಜಿತಾಸ್ಮೇತಿ ಪಾರ್ಥಿವಾಹ, ಸೋತಿದ್ದೇವೆ ಎಂದ್ರು. ಆಮೇಲೆ ಏನು ಮಾಡಿದ, ಅನರಣ್ಯ ಅಂತನ್ನುವಲ್ಲಿಗೆ ಬಂದ. ಅವನು ಅವಾಗ ಅಯೋಧ್ಯೆಯನ್ನ ಪಾಲನೆ ಮಾಡ್ತಾ ಇದ್ದ. ಅನರಣ್ಯ ಸಿಟ್ಟು ಮಾಡಿಕೊಂಡು ಯುದ್ಧಕ್ಕೆ ಅಂತ ಬಂದ. ರಾವಣ ಹಾಗೂ ಅನರಣ್ಯ ಯುದ್ಧಕ್ಕೆ ಅಂತ ಎದುರಾದರು. ಅಥ ಪೂರ್ವಂ ತೃತಾರ್ಥೇನ ನಿರ್ಜಿತಂ ತು ಮಹದ್ಬಲಂ ನಿಷ್ಕ್ರಾಮತ್ತನ್ ನರೇಂದ್ರಸ್ಯ ಬಲಂ ರಕ್ಷೋ ವಧೋದ್ಯತಂ. ಸರಿ, ಯುದ್ಧಕ್ಕೆ ಅಂತ ಬಂದಾಗ ಜೋರು ಯುದ್ಧ ಆಯಿತು. ಒಂದು ಹಂತದಲ್ಲಿ ಅನರಣ್ಯನ ಕೈ ಮೇಲಾಯಿತು. ನೋಡ್ತಾ ಇದ್ದ ಹಾಗೆ ರಾವಣನ ಕೈ ಮೇಲಾಯಿತು. ಆರಂಭದಲ್ಲಿ ಅನರಣ್ಯ, ಕಡಕಡೆಗೆ ಯುದ್ಧದ ಕಡಕಡೆಗೆ ರಾವಣ ಎದುರಿಸಿ ನಿಂತ. ಒಂದು ಹಂತದಲ್ಲಿ ಅನರಣ್ಯ ಸಾಯುವ ಹಾಗೆ ಪೆಟ್ಟು ತಿಂದು ಕೆಳಗಡೆ ಬಿದ್ದ. ಇನ್ನೇನು ಸಾಯ್ತಾ ಇರಬೇಕಾದ್ರೆ ಗಹಗಹಿಸಿ ನಕ್ಕ. ಯುದ್ಧದಲ್ಲಿ ಸಾವು ಗೆಲುವು ಸೋಲು ಮೂರು ಸಾಮಾನ್ಯ. ನಮ್ಮಿಂದ ಸಾಯ್ತಾ ಇದ್ದಾನೆ, ಆದರೆ ಅವನ ಬಗ್ಗೆ ಒಂದು ಅಪಹಾಸ್ಯ ಮಾಡಬಾರದು. ಇವ ಏನು ಮಾಡಿದ, ಅಪಹಾಸ್ಯ ಮಾಡಿದ. ಹಾಗೆ ಅಪಹಾಸ್ಯ ಮಾಡಿದಾಗ ಏನಾಯಿತು, ಅವನಿಗೆ ಸಿಟ್ಟು ಬಂತು. ತ್ರೈಲೋಕ್ಯೇ ನಾಸ್ತಿಯೋ ದ್ವಂದ್ವಂ ಮಮ ದದ್ಯಾನ್ನರಾಧಿಪ ಶಂಕೆ ಪ್ರಸಕ್ತೋ ಭೋಗೇಶು ನ ಶೃಣೋಷಿ ಬಲಂ ಮಮ. ಅದರಲ್ಲಿ ಒಂದು ಸಿಟ್ಟು ಬರ್ತಾ ಇರ್ಬೇಕಾದ್ರೆ ಮತ್ತೆ ಆಡಿದ. ಏನಂತ, ಮೂರು ಲೋಕದಲ್ಲಿ ನನಗೆ ಸಮರಾದವರು ಯಾರೂ ಇಲ್ಲ. ನಾನು ವರವನ್ನ ಪಡೆದಿದ್ದೆ. ಒಂದೆರಡು ನಾನು ವರವನ್ನ ಪಡೆದಿದ್ದೇನೆ, ಗೊತ್ತಾಗಲಿಲ್ವ ನಿನಗೆ? ಅನ್ಕೊಳ್ತೇನೆ ಭೋಗಗಳಲ್ಲಿ ರತನಾಗಿ ನನ್ನ ಬಗ್ಗೆ ಕೇಳೋದಕ್ಕೆ ಪುರುಸೊತ್ತೇ ಇಲ್ಲದೆ ಸತ್ತೋಗ್ತಾ ಇದಿ ಅಂತ ನಾನು ಅಂದ್ಕೋತೇನೆ ಎಂದ ರಾವಣ. ಆಗ ಅನರಣ್ಯನಿಗೆ ಅದು ಬೇಸರ ಆಯಿತು. ಸಾಯುವಾಗ ಅವಹೇಳನೆ ಮಾಡಬಾರದು. ನೀನು ವೀರ್ಯದಿಂದ ಗೆದ್ದಿರಬಹುದು, ಆದರೆ ಅಪಹಾಸ್ಯ ಮಾಡಬಾರದು. ಅವನು ಬಹಳ ನೊಂದುಕೊಂಡು ಹೇಳಿದನಂತೆ, ನ ಹ್ಯಹಂ ನಿರ್ಜಿತೋ ರಕ್ಷಃ ತ್ವಯಾ ಚಾತ್ಮ ಪ್ರಶಂಸಿನ ಕಾಲೇನೈವ ವಿಪನ್ನೋಹಂ ಹೇತುಭೂತಸ್ತು ಮೇ ಭವಾನ್. ನನ್ನನ್ನು ಸೋಲಿಸಿದ್ದು ಕಾಲವೇ ವಿನಃ ನೀನಲ್ಲ. ನೀನು ಅದಕ್ಕೆ ಕಾರಣ, ನಿಮಿತ್ತ ಕಾರಣ. ನಿನ್ನ ಮೂಲಕ ಕಾಲ ನನ್ನನ್ನು ಸೋಲಿಸ್ತಾ ಇದೆ. ಇಕ್ಷ್ವಾಕು ಪರಿಭಾವಿತ್ವಾದ್ವಚೋ ವಕ್ಷ್ಯಾಮಿ ರಾಕ್ಷಸ ಯದಿ ದತ್ತಂ ಯದಿ ಹುತಂ ಯದಿ ಮೇ ಸುಕೃತಂ ತಪಃ ಯದಿ ಗುಪ್ತಾ ಪ್ರಜಾ ಸಮ್ಯಕ್ ತದಾ ಸತ್ಯಂ ವಚೋಸ್ತು ಮೇ. ನಾನು ದಾನ ಮಾಡಿದ್ರೆ, ಹೋಮ ಮಾಡಿದ್ರೆ, ತಪಸ್ಸು ಮಾಡಿದ್ರೆ, ಪ್ರಜೆಗಳನ್ನು ಚೆನ್ನಾಗಿ ರಕ್ಷಣೆ ಮಾಡಿದ್ರೆ ನನ್ನ ಮಾತು ಸತ್ಯ. ಉತ್ಪತ್ಸ್ಯತೆ ಕುಲೇ ಹ್ಯಸ್ಮಿನ್ ಇಕ್ಷ್ವಾಕೂಣಾಂ ಮಹಾತ್ಮನಾಂ ರಾಮೋ ದಾಶರಥಿರ್ನಾಮ ಯಸ್ತೆ ಪ್ರಾಣಾನ್ ಹರಿಷ್ಯತಿ. ನನ್ನ ಕುಲದಲ್ಲಿ ಸಾಕ್ಷಾತ್ ನಾರಾಯಣ ರಾಮ ಅನ್ನುವ ಹೆಸರಿನಿಂದ ದಶರಥನ ಮಗನಾಗಿ ಅವತರಿಸ್ತಾನೆ. ಅವನು ನಿನ್ನ ಪ್ರಾಣವನ್ನ ತೆಗೆಯುತ್ತಾನೆ ಅಂತಂದಾಗ ದೇವದುಂದುಭಿ ಮೊಳಗಿತಂತೆ, ಹೂ ಮಳೆಯಾಯಿತಂತೆ. ಹೀಗೆ ಮಾಡ್ತಾ ಇರುವಾಗ ಅನರಣ್ಯ ತೃಪ್ತಿಯಿಂದ ಕಣ್ಮುಚ್ಚಿ ಸತ್ತ.
ರಾವಣ ಅಲ್ಲಿಂದ ತೆರಳಿದ ಅನ್ನುವಲ್ಲಿಗೆ 19ನೆಯ ಸರ್ಗ. ತಥೋ ವಿತ್ರಾತಯನ್ ಮರ್ತ್ಯಾನ್ ಪೃಥಿವ್ಯಾಂ ರಾಕ್ಷಸಾಧಿಪಃ ಆಸಸಾದ ಘನೆ ತಸ್ಮಿನ್ನಾರದಂ ಮುನಿಪುಂಗವಂ. ಈ ರೀತಿ ವಿತ್ರಾತಯನ್ ಮರ್ತ್ಯಾನ್ ಪೃಥಿವ್ಯಾಂ ರಾಕ್ಷಸಾಧಿಪಃ, ಆಮೇಲೆ ಭೂಮಿಯಲ್ಲಿ ಎಲ್ಲರಿಗೂ ಕಾಟ ಕೊಡ್ತಾ ತಿರುಗಾಡಿದ. ನಾರದರು ಎದುರಾದರು. ನಾರದರಿಗೆ ನಮಸ್ಕಾರ ಮಾಡಿದ. ಕುಶಲವೇ ಎಂದ. ನಾರದರು ಕುಶಲ ಅಂದ್ರು. ಏನು ನನಗೆ ಸಿಕ್ಕಿದ್ದು ಅಂದ. ಆಗ ರಾವಣ ಈ ರೀತಿ ಹೇಳಿದಾಗ ನಾರದರು ಹೇಳಿದ್ರಂತೆ, ರಾಕ್ಷಸಾಧಿಪತೆ ಸೌಮ್ಯ ತಿಷ್ಠ ವೈಶ್ರವತಸ್ತುತ ಪ್ರೀತೋಸ್ಮ್ಯಭಿಜನೋಪೇತ ವಿಕ್ರಮೈರೂರ್ಜಿತೈಸ್ತವಾಂ. ನೋಡಪ್ಪ ರಾಕ್ಷಸರ ಒಡೆಯನೇ, ನಾನು ನಿನ್ನ ಯುದ್ಧವನ್ನು ನೋಡಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಎಲ್ಲರೂ ಕೂಡ ಒಮ್ಮಿಂದೊಮ್ಮೆ ಸಾಯ್ತಾರೆ. ಇವತ್ತಲ್ಲ ನಾಳೆ ಸಾಯ್ತಾರೆ. ಅವರೆಲ್ಲ ಯಮಲೋಕಕ್ಕೆ ಹೋಗ್ತಾರೆ. ಆ ಯಮಲೋಕವನ್ನೇ ನೀನು ಯಾಕೆ ಗೆಲ್ಲಬಾರದು? ತತ್ಕಿಮೇವಂ ಪರಿಕ್ಲೇಶ್ಯ ಲೋಕಂ ಮೋಹ ನಿರಾಕೃತಂ ಜಿತ ಏವ ತ್ವಯಾ ಸೌಮ್ಯ ಮರ್ತ್ಯಲೋಕೋ ನ ಸಂಚಯಃ. ಇವರೆಲ್ಲ ಯಮಲೋಕಕ್ಕೆ ಹೋಗ್ಬೇಕಲ್ವಾ? ಸುಮ್ಮನೆ ಇದ್ದವ್ರ ಹತ್ರೆಲ್ಲ ಸುತ್ತಾಡಿ ಹೋರಾಡಿ ಕೆದಕಿ ಕೆಣಕಿ ಕೆರಳಿಸಿ ಕೆರಳಿ ಯಾಕೆ ಈ ಒದ್ದಾಟಗಳೆಲ್ಲ? ಇವರೆಲ್ಲ ಯಮಲೋಕಕ್ಕೆ ಹೋಗ್ತಾರೆ. ಆ ಯಮಲೋಕದಲ್ಲಿ ಹೋಗಿ ಯಮನನ್ನೇ ಸೋಲಿಸಿಬಿಟ್ರೆ ತಸ್ಮಿನ್ ಜಿತೆ ಜಿತಂ ತರವಂ ಭವತ್ಯೇ ವನತಂ ಚಯಃ. ಅವನನ್ನು ಗೆದ್ರೆ ಎಲ್ಲರನ್ನ ಗೆದ್ದ ಹಾಗೆ. ಯಾಕೆ ನಾರದರು ಹೀಗೆ ಮಾಡಿದ್ದು ಅಂತ ಹೇಳಿದ್ರೆ, ಅವನ ಕಾಟ ಇಲ್ಲಿ ತಪ್ಪಲಿ ಅಂತಷ್ಟೆ. ಹೌದಾ ಅಂತ ಹೇಳಿ ಪುಷ್ಪಕವನ್ನ ವೇಗವಾಗಿ ಯಮಲೋಕದ ಕಡೆ ಓಡಿಸಿದ. ಸತು ಶಾರದ ಮೇಘಾಭಂ ಹಾಸಂ ಮುಕ್ತ್ವಾ ದಚಾನನಃ ಉವಾಚ ಕೃತಮತ್ಯೇವ ವಚನಂ ಚೇದಮಬ್ರವೀತ್. ನಾನು ತಯಾರಿದ್ದೇನೆ, ಲೋಕಪಾಲಕರು ನನಗೆ ಏನೂ ಅಲ್ಲ ಅಂತ ಹೇಳಿ ವೇಗವಾಗಿ ಅಲ್ಲಿಗೆ ಹೋದ. ಅವನು ಹೋದ್ಮೇಲೆ ನಾರದರಿಗೆ ಅನ್ನಿಸ್ತಂತೆ, ಕೌತೂಹಲಂ ತಮುತ್ಪನ್ನೋ ಯಾಸ್ಯಾಮಿ ಯಮಸಾಧನಂ ವಿಮರ್ದಂ ದ್ರಷ್ಟು ಮನಯೋ ಯಮರಾಕ್ಷಸಯೋ ಸ್ವಯಂ. ನಾನು ಒಂದು ಕುತೂಹಲ ಇಟ್ಟುಕೊಂಡು ಹೋಗ್ತೇನೆ ಅಂತ ಹೇಳಿದ. ಗಮನಿಸಬೇಕು, ಯಮನ ಹತ್ತಿರ ಯುದ್ಧ ಮಾಡ್ತಾನೆ, ಗೆಲ್ಲಲ್ಲ. ಅದರಿಂದಾಗಿ ಯುದ್ಧ ಕಾಲದಲ್ಲಿ ಎಷ್ಟೇ ಬಲ ಇದ್ರೂ ದೇವತೆಗಳನ್ನಂತೂ ಸಾಯಿಸಲಿಕ್ಕೆ ಆಗಲ್ಲ. ಬೇಕಾದ್ರೆ ಸೋಲಿಸಬಹುದು, ಸಾಯಿಸಲಿಕ್ಕೆ ಆಗೋಲ್ಲ. ದೇವತೆಗಳ ಮಹತ್ವದ ಬಗೆಗೂ ಎಚ್ಚರ ಇರಬೇಕು. ಕಾರಣ ಏನು ಅಂದ್ರೆ, ದೇವತೆಗಳಿಗೆ ಸಹಜವಾದ ಶಕ್ತಿ. ಅವರು ವರದಿಂದ ಇನ್ನೊಬ್ಬರನ್ನ ಗೆಲ್ಲಬೇಕು ಅಂತ ತಾತ್ಕಾಲಿಕವಾಗಿ ಗೆಲ್ಲುವ ವರವನ್ನೇನು ಪಡ್ಕೊಂಡಿರೋಲ್ಲ. ಇವನಿದ್ದಾನಲ್ಲ, ರಾವಣನಂತಹ ಅವಿವೇಕಿಗಳು ತಾತ್ಕಾಲಿಕವಾಗಿ ಗೆಲ್ತಾರೆ. ಆ ಕಾಲದಲ್ಲಿ ಅವರಿಗೆ ಮಹತ್ವ ಇರುತ್ತೆ, ಆಮೇಲೆ ದೀರ್ಘಕಾಲ ಇರೋದಿಲ್ಲ. ನಾರದರು ಅಲ್ಲಿಗೆ ಹೋದ್ರು ಅನ್ನುವಲ್ಲಿಗೆ 20ನೆಯ ಸರ್ಗ ಮುಗಿತು. ಏವಂ ಸಂಚಿತ್ಯ ವಿಪ್ರೇಂದ್ರಂ ಜಗಾಮ ಲಘು ವಿಕ್ರಮ ಆಖ್ಯಾತುಂ ತದ್ಯಥಾವೃತ್ತಂ ಯಮಸ್ಯ ಸದನಂ ಪ್ರತಿ. ಈ ರೀತಿಯಾಗಿ ನುಡಿದು ನಾರದರು ವೇಗವಾಗಿ ಅವನಿಗಿಂತ ಬೇಗ ಯಮನ ಮನೆಗೆ ಹೋದ್ರಂತೆ. ಯಮ ಬಂದಾಗ, ನಾರದರು ಬಂದಾಗ ಯಮ ಕೇಳಿದ, ಕಚ್ಚಿತ್ ಕ್ಷೇಮನ್ನು ದೇವರಚೆ ಕಚ್ಚಿತ್ ಧರ್ಮೋ ನನಶ್ಯತಿ ಕಿಮಾಗಮನ ಕೃತ್ಯಂ ಮೇ ತೇ ದೇವಗಂಧರ್ವತೆ ವಿತಾ. ದೇವರ್ಷಿಗಳೇ, ಕ್ಷೇಮವೇ ಧರ್ಮವೇ ಏನು ಬಂದದ್ದು ಅಂದ. ನಾರದರು ಹೇಳದರಂತೆ, ರಾವಣ ಅಂತ ಒಬ್ಬ ಇದ್ದಾನೆ, ನಿನ್ನನ್ನ ವಶಪಡಿಸ್ಕೊಳ್ಳಿಕ್ಕೆ ಅಂತ ಬರ್ತಾ ಇದ್ದಾನೆ. ಅದರಿಂದಾಗಿ ನೀನು ಅವನ ಹತ್ರ ಯುದ್ಧ ಆಡಬೇಕು, ಅದನ್ನು ನೋಡಬೇಕು ಅಂತ ಇದ್ದೇನೆ ಅಂತ ನಾರದರು ಹೇಳಿದರು. ಅಷ್ಟು ಹೊತ್ತಿಗೆ ಆ ಪುಷ್ಪಕ ವಿಮಾನ ಪ್ರತ್ಯಕ್ಷ ಆಯಿತು.
ಅಲ್ಲಿ ಬರ್ತಾ ಇದೆ, ಅಪಶ್ಯತ್ ಸೈನಿಕಾಂಶ್ಚಾಸ್ಯ ಯಮಸ್ಯ ಅನುಚರೈಃ ಸಹ. ಯುದ್ಧ ಶುರು ಆಯಿತು. ಶ್ರೋತ್ರಾಯಾತ ಕರಾವಾಚಃ ವದತಶ್ಚ ಭಯಾವಹ. ಭೀಕರವಾದ ಯುದ್ಧ, ಭೀಕರವಾದ ಯುದ್ಧ. ಇವರು ಸೀದಾ ಸಂಯಮನಿ ಪಟ್ಟಣದ ಒಳಗಡೆನೆ ನುಗ್ಬಿಟ್ಟಿದ್ದಾರೆ. ರಾವಣ ಇವ್ರನ್ನೆಲ್ಲ ನೋಡಿದ. ಎಷ್ಟೋ ಜನ ನರಕಗಳಲ್ಲಿ ಒದ್ದಾಡ್ತಾ ಇದ್ರು. ಕೃಮಿಭಕ್ಷ ಅಂತ ಒಂದು ಇದಿದೆ, ನರಕ. ಆ ಕ್ರಿಮಿಗಳು ತಿಂತಾ ಇರ್ತವೆ. ಆಮೇಲೆ ಸಾರಮೇಯ ಇಷ್ಟ ದಾರುಣೈ, ಅತ್ಯಂತ ಅನ್ಯಾಯ ಮಾಡಿದವರನ್ನು ನಾಯಿಗಳಿಂದ ಕಚ್ಚಿಸುವ ಒಂದು ಶಿಕ್ಷೆ ಇದೆ, ಅದು ಅಲ್ಲಿ. ಆಮೇಲೆ ಕಿವಿಗಿಂದ ಕೇಳಲಾಗೋದಿಲ್ಲ ಅವರ ಮಾತು, ಯಮದೂತರ ಮಾತು, ಅದೊಂದು ನರಕ ಇದೆ. ವೈತರಣಿ ನದಿಯಲ್ಲಿ ಬೀಳ್ತಾ ಇರುವ ತಪ್ತಾಸು ವಾಲುಕಾಸುಚ, ಚೆನ್ನಾಗಿ ಕಾದ ಮರಳಿನ ಮೇಲೆ ಓಡುವಂತಹ ಶಿಕ್ಷೆಯನ್ನು ಪಡೆದವರಿರುತ್ತಾರೆ. ಅಸಿಪತ್ರವನೇ ಚೈವಾ, ಒಳ್ಳೆ ಕತ್ತಿಯ ಅಲುಗಿನಂತಹ ಎಲೆ ಇರುತ್ತೆ, ಅದ್ರ ಮಧ್ಯದಲ್ಲಿ ವೇಗವಾಗಿ ಓಡ್ಕೊಂಡು ಹೋಗ್ಬೇಕು. ಕೆಳಗಡೆ ಸುಡ್ತಾ ಇರುತ್ತಲ್ಲ ಅಂತ ವೇಗವಾಗಿ ಹೋದ್ರೆ ಮೈಯೆಲ್ಲ ಹರಿಯುತ್ತಲ್ಲ ಅಂತ ಹೇಳಿ ನಿಧಾನವಾಗಿ ನಿಂತರೆ ಸುಡುತ್ತೆ. ಈ ತರದ ಭೀಕರವಾದ ನರಕಗಳೆಲ್ಲ ಇದೆ. ರೌರವ ಅಂತ ಇದೆ, ಕ್ಷಾರ ನದಿ ಅಂತ ಇದೆ. ಆಮೇಲೆ ಹಸಿದು ಊಟ ಬಿಡ್ತಾ ಇರುವ, ನೀರು ಕೇಳ್ತಾ ಇರುವ ಸಾವಿರಾರು ಜನ ನರಕದಲ್ಲಿ ಶಿಕ್ಷೆ ಅನುಭವಿಸುವರನ್ನ ನೋಡಿದ. ಅವ್ರನ್ನೆಲ್ಲರನ್ನ ಬಿಡಿಸಿಬಿಟ್ಟ ರಾವಣೋ ಮೋಚಯಾಮಾಸ ವಿಕ್ರಮೇಣ ಬಲಾದ್ಬಲಿ. ಅವರೆಲ್ಲ ಆ ಒಂದು ಹಂತದಲ್ಲಿ ಸುಖಪಟ್ರಂತೆ. ಪ್ರೇತೇಶು ಮುಚ್ಯಮಾನೇಶು ಪ್ರೇತ ಗೋಪಾ ಸುಸಂಕ್ರುದ್ಧಾ ರಾಕ್ಷಸೇಂದ್ರಮಭಿದ್ರವನ್. ಆ ಪ್ರೇತಗಳನ್ನ ನೋಡಿಕೊಳ್ಳುವ ಯಾರು ಸುತ್ತಲೂ ಶಿಕ್ಷೆ ಕೊಡುವವರಿದ್ದಾರೆ, ಯಮದೂತರು, ಅವರೆಲ್ಲ ಇವನ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದ್ರು. ಭೀಕರವಾದ ಯುದ್ಧ ಆಯಿತು. ಇವ್ರು ಏನು ಮಾಡಿದ್ರೂ ಪುಷ್ಪಕವನ್ನ ಹೊಡಿಲಿಕ್ಕಾಗಲಿಲ್ಲ. ಜೋರಾಗಿ ಯುದ್ಧ ಆಯಿತು. ಇವನ ಕಡೆಯಿಂದ ಅವರೆಲ್ಲ ಬಹಳ ಪೆಟ್ಟು ತಿಂದ್ರು. ಜಘ್ನುಸ್ತೆ ರಾಕ್ಷಸಂ ಘೋರಮೇಕಂ ಚತಸಹಸ್ರಚ, ಸಾವಿರಾರು ಸಂಖ್ಯೆಯ ಯಮದೂತರು ಅವನಿಗೆ ಹೊಡೆದ್ರು. ಏನಾಗಲಿಲ್ಲ. ತತಪ್ಪಾಚುಪತಂ ದಿವ್ಯಮಸ್ತ್ರಂ ತಂಧಾಯ ಕಾರ್ಮುಖೆ ತಿಷ್ಠ ತಿಷ್ಠೇತಿ ತಾನುಕ್ತ್ವಾ ತಚ್ಚಾಪಂ ವ್ಯಪಕರ್ಷತ. ಆಮೇಲೆ ಒಂದು ಹಂತದಲ್ಲಿ ಕೊಂದು ಬಿಡ್ತೇನೆ ಅವನನ್ನ ಅಂತ ಹೇಳಿ ಅಸ್ತ್ರವನ್ನ ಹಿಡಿದು ನಿಂತ ಯಮ ಇನ್ನೇನು ರಾವಣ ಸಾಯ್ತಾನ ಅಥವಾ ಯಮನೇ ಇಲ್ಲವಾಗ್ತಾನ, ಜಗತ್ತಿನ ವ್ಯವಸ್ಥೆಯೇ ಕುಸಿದು ಬೀಳತ್ತಾ ಅಂತ ಇರುವಾಗ ಶತ್ರುಂ ವಿಜಯಿನಂ ಮೇನೆ ಸ್ವಬಲಸ್ಯ ಚ ಸಂಕ್ಷಯಂ. ರಾವಣನ ಆಟಾಟೋಪ ಮಿತಿ ಮೀರಿತು. ಆಗ ಪ್ರಾಸಮುದ್ಗರಹಸ್ತಶ್ಚ ಮೃತ್ಯುಸ್ತಸ್ಯಾಗ್ರತಸ್ಥಿತಃ ಯೇನ ಸಂಕ್ಷಿಪ್ಯತೆ ತರವಂ ತ್ರೈಲೋಕ್ಯಮಿದಮವ್ಯಯಂ. ಯಮ ಸೋಲಿನಿಂದ ಕಂಗೆಟ್ಟು ಕಾಲದಂಡವನ್ನು ಹಿಡಿದ. ಯಾವಾಗ ಕಾಲದಂಡವನ್ನು ಹಿಡಿದ, ಘೋರವಾದ ಯುದ್ಧ. ರಾವಣಸ್ತು ತತಸ್ವಸ್ಥಃ ಶರವರಚಂ ಮುಮೋಚಃ. ರಾವಣನಿಗೂ ಸಾಕಷ್ಟು ಪೆಟ್ಟುಗಳು ಬಿತ್ತು. ಯಮೋ ಮರ್ಮಾಣಿತಂ ಕ್ರುದ್ಧೋ ರಾವಣಸ್ಯ ನೆಕೃಂತತ. ಮರ್ಮಸ್ಥಾನದಲ್ಲಿ ಹೊಡೆದ ಅಂತೆ. ಈ ರೀತಿ ಸಪ್ತರಾತ್ರಂ ಕೃತ ಸಂಖ್ಯೆ ವಿಸಂಜ್ಞೋ ವಿಮುಖೋ ರಿಪುಹು. ಭೀಕರವಾದ ಯುದ್ಧದಲ್ಲಿ ಅವಾಗವಾಗ ರಾವಣನೂ ಮೂರ್ಛೆ ತಪ್ಪಿ ಬಿದ್ದ. ಹಾಗೆಯೇ ಯಮನೂ ಕೂಡ ಅವಾಗವಾಗ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಬಂತು. ಇನ್ನೇನು ಅರಾಜಕವಾಗತ್ತೆ.
ಯಮ ಇರೋದಿಲ್ಲ. ಈ ರೀತಿ ಆಯಿತು. ಆಗ ತಥೋ ಮೃತ್ಯು ಕ್ರುದ್ಧತರೋ ವೈವಸ್ವತಮಭಾಚತ ಮುಂಚಮಾಂ ತಮರೇ ಯಾವತ್ ಹನ್ಮೀಮಂ ಪಾಪ ರಾಕ್ಷಸಂ. ಯಮನ ತಮ್ಮ ಒಬ್ಬ ಇದ್ದಾನೆ, ಮೃತ್ಯು, ಕಸಿನ್ ಮೃತ್ಯು ಅಂತ. ಅವನು ಹೇಳ್ದ, ಅಣ್ಣ ನನ್ನನ್ನು ಬಿಟ್ಬಿಡು, ಇವನನ್ನ ಕೊಲ್ತೇನೆ. ಈ ರಾಕ್ಷಸ ಇರೋದೇ ಇಲ್ಲ. ಯಾಕೆಂದ್ರೆ ನಾನು ಎಂತೆಂಥವ್ರನ್ನೆಲ್ಲ ಮುಗಿಸಿದ್ದೀನಿ. ಹಿರಣ್ಯಕಶಿಪು, ನಮುಚಿ, ಶಂಬರ, ನಿಸಂದಿ, ಧೂಮಕೇತು, ಬಲಿ, ಶಂಭು ಅನ್ನುವ ದೈತ್ಯ, ವೃತ್ರ, ಬಾಣ ಮೊದಲಾದ ಎಲ್ಲರನ್ನ ಮುಗಿಸಿಬಿಟ್ಟಿದ್ದೇನೆ. ಇವನ್ಯಾವ ಲೆಕ್ಕ? ಬಲಂ ನಮ ನಕಲ್ವೇತತ್ ಮರ್ಯಾದೈಶಾನಿತರ್ಗತಃ. ಆಗ ಧರ್ಮರಾಜ ಹೇಳಿದ, ಬೇಡ ಬೇಡ, ನಾನೇ ಕೊಲ್ತೇನೆ ಎಂದಂತೆ. ವೈವಸ್ವತ ಮಹಾಬಾಹೋ ನಖಲ್ವಮಿತ ವಿಕ್ರಮ. ಆಗ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ ಯಮನನ್ನ ತಡೆದರು. ಓ ಸೂರ್ಯನ ಮಗನೇ, ಯಮನಿಗೆ ವೈವಸ್ವತ ಅಂತ ಹೆಸರು. ಯಾಕೆಂದ್ರೆ ಸೂರ್ಯನ ಮಗ ಆದ್ದರಿಂದ. ಕೊಲ್ಬೇಡ, ನಾನು ಅವನಿಗೆ ವರವನ್ನ ಕೊಟ್ಟಿದ್ದೇನೆ. ಸತ್ವಯ ನಾನೃತ ಕಾರ್ಯೋ ಯನ್ಮಯ ವ್ಯಾಹೃತಂ ವಚಃ. ನೀನೀಗ ಕೊಂದ್ರೆ ನನ್ನ ಮಾತನ್ನು ಸುಳ್ಳು ಮಾಡಿದಂತೆ ಆಗತ್ತೆ. ನನ್ನ ಮಾತು ಸುಳ್ಳಾಗಬಾರದು, ಆಯ್ತಾ? ಇವನಿಗೆ ಸಾವು ಮುಂದೆ ಬರಲಿದೆ. ಅಮೋಘೋ ಹೇತ ತರವೇತಾಂ ಪ್ರಾಣಿನಾಂ ಅಮಿತ ಪ್ರಭಾ. ಈ ಕಾಲದಂಡವನ್ನು ನೀನು ಪ್ರಯೋಗ ಮಾಡಿ ರಾವಣ ಸಾಯಲಿಲ್ಲ ಅಂದ್ರೆ ನಿನಗೆ ಕೆಟ್ಟ ಹೆಸರು. ಆದ್ದರಿಂದ ನೀನು ಸುಮ್ಮನಾಗು, ನಾನು ಅವನಿಗೆ ಹೇಳ್ತೇನೆ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿದ ರಾವಣನಿಗೆ. ರಾವಣ ಆಯ್ತು, ಅವನು ಸೋತೆ ಅಂತ ಹೇಳಿಬಿಡ್ಲಿ. ಬ್ರಹ್ಮದೇವರು ಸನ್ನೆ ಮಾಡಿದ್ರು, ಒಪ್ಕೊಂಡ್ಬಿಡೋ ಮಾರಾಯ ಅಂತ. ಅದರಂತೆ ಯಮ ಆಯ್ತು ನಾನು ಸೋತೆ ಅಂದ. ಆಯ್ತು ಅಂತ ಹೇಳಿ ಮುಂದೆ ಹೋದ. ಅನ್ನುವಲ್ಲಿಗೆ 22ನೆಯ ಸರ್ಗ. ತಥೋ ಜಿತ್ವಾದ ಚಗ್ರೀವೋ ಯಮಂ ತ್ರಿದಶ ಪುಂಗವಂ ರಾವಣಸ್ತುರಣಶ್ಲಾಘಿ ಸ್ವಸಹಾಯಾಂದರಚಃ. ಆಮೇಲೆ ಅಲ್ಲಿಂದ ಮುಂದೆ ಸಾಗಿ ಎಲ್ಲಾ ಕಡೆ ತಿರುಗಲಿಕ್ಕೆ ಶುರು ಮಾಡಿದ. ಮಾರೀಚ ಮೊದಲಾದವರೆಲ್ಲ ಅವನ ಜೊತೆಗಿದ್ರು. ಎಲ್ಲ ಕಡೆ ಹೋಗೋದು, ಬೇಕಾದದ್ದನ್ನ ತಗೊಂಡು ಬರೋದು, ಆ ತರಹ ದಾನವರ ಹತ್ತಿರ ಹೋದ. ಆಮೇಲೆ ಬೇರೆ ಬೇರೆ ಕಡೆ ಹೋದ. ನಿವಾತ ಕವಚಾನಾಂತು ನಿವಾರ್ಯ ರಣಕರ್ಮ ತತ್ ವೃದ್ಧ ಪಿತಾಮಹೋ ವಾಕ್ಯಂ ಉವಾಚ ವಿದಿತಾರ್ಥವತ್. ನಿವಾತ ಕವಚರು ಅಂತ ಇವನ್ ಥರಾನೇ ಕೇಡಿಗಳು. ಆ ಕೇಡಿಗಳ ಹತ್ರನೂ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ. ಇದೇನಾಗತ್ತೆ ಅಂದ್ರೆ, ಕೆಟ್ಟವರು ಸ್ನೇಹದಿಂದ ಇರೋದು ಒಳ್ಳೆಯವರನ್ನ ಹೊಡಿಲಿಕ್ಕಾಗಿ, ವಿನಃ ಕೆಟ್ಟವ್ರಿಗೆ ಸ್ನೇಹ ಇದೆ ಅಂತ ಅರ್ಥ ಅಲ್ಲ. ಹಾಗೆ ಇವನು ಯಾಕೆ ಸ್ನೇಹ ಮಾಡಿಕೊಂಡದ್ದು ಅಂತಂದ್ರೆ, ನಿವಾತ ಕವಚರ ಹತ್ತಿರ ಇವರು ಹೇಳಿದ್ದು, ಬ್ರಹ್ಮದೇವರು ಹೇಳಿದ್ದು, ನಶ್ಯಯಂ ರಾವಣೋ ಯುದ್ಧೇ ಚಕ್ಯೋ ಜೇತುಂ ತುರಾತುರೈ ನಭವಂತ ಕ್ಷಯಂ ನೇತು ಮಪಿತಾಮರದಾನವೈ. ಎಲೈ ನಿವಾತ ಕವಚರೇ, ನೀವೂ ವರ ಪಡ್ಕೊಂಡಿದ್ದೀರ ನನ್ನಿಂದಲೇ, ಇವನೂ ವರ ಪಡ್ಕೊಂಡಿದ್ದಾರೆ ನನ್ನಿಂದಲೇ. ಅದರಿಂದಾಗಿ ನೀವಿಬ್ರು ಪರಸ್ಪರ ಹೊಡೆದಾಡ್ಕೊಳ್ಬೇಡಿ. ಯಾಕೆಂದ್ರೆ ಇಬ್ಬರಲ್ಲಿ ಒಬ್ರು ಸತ್ರು ನನ್ನ ವರ ವ್ಯರ್ಥ ಆಗತ್ತೆ. ನೀವಿಬ್ರು ಗೆಳೆಯರಾಗಿ ಬಿಡಿ ಎಂದ್ರಂತೆ ಬ್ರಹ್ಮದೇವರು. ಅವಿಭಕ್ತಾಶ್ಚ ಸರ್ವಾರ್ಥಾ ಸಹೃದಾಂ ನಾತ್ರ ಸಂಚಯ. ಆಗ ಗೆಳೆಯರದ್ದು ಅಂತಂದ್ರೆ ಅವ್ರ ಹಣ ಇವ್ರ ಹಣ ಇದ್ದಾಗೆ, ಇವ್ರ ಹಣ ಅವ್ರ ಹಣ ಇದ್ದಾಗೆ, ಅವ್ರ ಭೋಗ ಇವ್ರ ಭೋಗ ಇದ್ದಾಗೆ, ಇವ್ರ ಭೋಗ ಅವ್ರದ್ದಿದ್ದ ಹಾಗೆ, ಆಯ್ತಾ? ಅಲ್ಲಿಗೆ ನೀವಿಬ್ಬರು ಜಗಳ ಬಿಡಬೇಕು ಅಂತ ಹೇಳಿದಾಗ ಆಯ್ತು ಅಂತ ನಿವಾತ ಕವಚೈಸ್ತಾರ್ಧಂ ಪ್ರೀತಿಮಾನ್ ಅಭವತ್ ಸದಾ. ನಿವಾತ ಕವಚರೊಂದಿಗೆ ರಾಜಿ ಆಯಿತು. ಆಮೇಲೆ ಅಲ್ಲಿಂದ ಕಾಲಕೇಯರು ಅಂತ ಒಬ್ರು ಇದ್ರು, ಅವರು ರಾಕ್ಷಸರು. ಅವರು ಯುದ್ಧ ಮಾಡ್ತಾ ಇದ್ರು ರಾವಣನ ಜೊತೆ. ಪ್ರಮಾದದಿಂದ
ಶೂರ್ಪಣಖಿಯ ಗಂಡನನ್ನು ಕೊಂದುಬಿಟ್ಟ. ಅಂದರೆ ತನ್ನ ಭಾವನೆ, ಅವನ ಹೆಸರು ವಿದ್ಯುಜ್ಜಿಹ್ವ ಅಂತಾನೆ. ಆ ವಿದ್ಯುಜ್ಜಿಹ್ವ ಅನ್ನುವ ಶೂರ್ಪಣಖಿಯ ಗಂಡನನ್ನ ಗೊತ್ತಾಗಲಿಲ್ಲ, ಟೆನ್ಷನ್ ಅಲ್ಲಿ ಅಥವಾ ಯುದ್ಧದ ಯಾವುದೋ ಮಗ್ನತೆಯಲ್ಲಿ ಅವನನ್ನು ಕೊಂದು ಹಾಕಿದ. ಚರಂತೀಂಚ ಪಯಸ್ತತ್ರ ತುರಭಿಂ ಗಾಮವಸ್ಥಿತಾಂ ಯಸ್ಯಾಪಯೋಭಿನಿಷ್ಪಂದಾತ್ ಕ್ಷೀರೋದೋ ನಾಮ ತಾಗರಃ. ಆ ವಿದ್ಯುಜ್ಜಿಹ್ವ ಅಂತನ್ನುವಂತಹ ಅವನನ್ನು ಕೊಂದು ಹಾಕಿದ. ಆಮೇಲೆ ಬೇಕಾಷ್ಟು ಜನರನ್ನು ಕಾಡಿದ. ಆ ವಿದ್ಯುಜ್ಜಿಹ್ವನನ್ನು ಕೊಂದದ್ದಕ್ಕೆ ಶೂರ್ಪಣಕ್ಕೆ ಕಾಂಪನ್ಸೇಷನ್ ಕೇಳಿದ್ಲು. ನಾನು ಏನೇ ದುಸ್ಸಾಹಸ ಮಾಡಿದ್ರೂ ನೀನು ನನ್ನ ಬೆನ್ನಿಗಿರಬೇಕು, ನಂಬರ್ 1. ನಂಬರ್ 2, ನಾನು ಯಾವ ಪುರುಷರನ್ನು ಬೇಕಾದರೂ ಸೇರಬಹುದು, ಎಲ್ಲರನ್ನ ಸೇರಿ ಕೊಲ್ತಾ ಹೋಗ್ತೇನೆ, ಆ ತರಹದ ಒಂದು ಪ್ರಾವಿಷನ್ ನನಗಿರಬೇಕು. ಆಯ್ತು ಅಂದ ಅವನು. ಅದಕ್ಕೇನಂತೆ ಇದನ್ನ ಗೋವಿಂದ ಪೈ ಲೆಟರ್ ಬರೆದಿದ್ದಾರೆ. ಕಾಸರಗೋಡು ಕರ್ನಾಟಕ ಪ್ರದೇಶ, ಬಳ್ಳಾರಿ ಏನಿದೆ ಅದು ಆಂಧ್ರ ಪ್ರದೇಶ. ಅವಾಗ ಭಾಷಾವಾರು ಪ್ರಾಂತದ ವಿಂಗಡಣೆಗೂ ಮೊದಲು ಇವರು ಬಹಳ ಹೋರಾಟ ಮಾಡಿದ್ರು. ಇವರು ಕಾಸರಗೋಡು ಕರ್ನಾಟಕ ಅಂತಾನೆ ಲೆಟರಲ್ಲಿ ಬರಿತಾ ಇದ್ರು. ತಮ್ಮ ಸುತ್ತಮುತ್ತಲಿನವರಿಗೆ ನೀವು ಮೌನವಾಗಿ ಪ್ರತಿಭಟನೆ ಮಾಡಬೇಕು, ಮಲಯಾಳಮಿನಲ್ಲಿ ಬೋರ್ಡ್ ಹಾಕಬಾರದು ಅಂತ ಹೇಳಿ ಅವರು ಅದೇ ರೀತಿ ನಡ್ಕೊಂಡ್ರು. ಅಲ್ಲಿ ಕನ್ನಡ ಸಮ್ಮೇಳನ ಎಲ್ಲ ಆಗುತ್ತೆ. ಇವತ್ತಿಗೂ ಅಲ್ಲಿ ಕನ್ನಡಿಗರಿದ್ದಾರೆ, ಕನ್ನಡಿಗರು ಜಾಸ್ತಿ ಇದ್ದಾರೆ. ಆಗ ಇವರು ಪ್ರಬಲವಾಗಿ ಒತ್ತಾಯಿಸಿ ಲೆಟರ್ ಬರೆದರು. ನೀವು ಭಾಷಾವಾರು ವಿಂಗಡಣೆ ಮಾಡಿದ್ದು ಸರಿಯಾಗಿಲ್ಲ, ನೀವು ಹೆಂಗೆಂಗೋ ಅವ್ಯವಸ್ಥೆ ಮಾಡಿಕೊಂಡು ಮಾಡಿದ್ದೀರಾ, ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸಿ ಅಂತಂದಾಗ ಅವರೇನು ಬರೆದ್ರು ಗೊತ್ತಾ? ಕೇಂದ್ರದಿಂದ ಬಂತು ಲೆಟರ್, ಅದು ದಾಖಲಾಗಿದೆ. ಏನು ಬಂತು ಅಂತ ಹೇಳಿದ್ರೆ, ಯಾಕ್ರಿ ಬಳ್ಳಾರಿನ ಕೊಟ್ಟಿಲ್ವಾ ಅಂದ್ರು. ಆಗ ಅವರು ಮರು ಪತ್ರ ಬರೆದ್ರು. ನೀವು ಗಂಡನನ್ನ ಕೊಂದಿದ್ದೇನೆ ಶೂರ್ಪಣಖಿಗೆ ಅಂತ ಹೇಳಿ ಇದ್ದ ಹುಡುಗರನ್ನೆಲ್ಲ ಮೇಲೆ ಬಿದ್ದು ತೀಟ ತೀರಿಸಿಕೋ ಅಂತ ಹೇಳಿ ಶೂರ್ಪಣಖಿಗೆ ಹೊರ ಕೊಟ್ಟಾಗ ನೀವು ಮಾಡ್ತಾ ಇರೋದು ರಾವಣನ ತರಹ ಅಂತ ಹೇಳಿ ಲೆಟರ್ ಬರೆದ್ರು ಅವರು. ಇದು ಇಲ್ಲಿರುವಂಥದ್ದು. ಅದರಿಂದಾಗಿ ಅವನೇನು ಮಾಡಿದ, ನಿನ್ನ ಗಂಡನನ್ನ ನಾನು ಕೊಂದೆ ಅಲ್ವಾ, ಇಲ್ಲ ನಿನ್ನ ಮೇಲೆ ಏನೇ ಅನ್ಯಾಯ ಮಾಡಿದ್ರು ನಿನಗೇನು ಭೋಗ ಬೇಕಾದರೂ ಕೇಳು, ನಾನು ಬೆನ್ನ ಹಿಂದೆ ಇದ್ದೇನೆ ಅಂತಂದ. ಹೀಗೆ ಅಪವಿತ್ರ ಮೈತ್ರಿ ಅಥವಾ ಅಪವಿತ್ರವಾದ ವರ. ಈ ರೀತಿ ವರುಣನ ಮನೆಗೆ ಹೋದ. ವರುಣನ ಮನೆಗೆ ಹೋಗಿ ಮತ್ತೆ ಕೇಳಿದ. ಅವರು ತಂದು ಎಲ್ಲ ರತ್ನಗಳನ್ನು ಕೊಟ್ಟರು. ಆಮೇಲೆ ಬೇರೆ ಬೇರೆ ಕಡೆ ತಿರುಗ್ತಾ ಇದ್ದ. ಹೀಗೆ ಮಹೋದರ ಅಂತ ಹೇಳಿ ಒಬ್ಬ ರಾಕ್ಷಸ, ಅವನಿಗೇನೆ ತಿರುಗಿ ಬಿದ್ದ. ಆ ರಾಕ್ಷಸನೇ ರಾವಣನ ಮೇಲೆ ತಿರುಗಿ ಬಿದ್ದ. ಅವನನ್ನು ಆರಾಮವಾಗಿ ಸೋಲಿಸಿದ. ವರುಣ ಮೊದಲಾದವರನ್ನೆಲ್ಲ ಸೋಲಿಸಿದ ಹಾಗೆ ಅವನನ್ನು ಸೋಲಿಸಿಬಿಟ್ಟ. ಈ ರೀತಿ ಎಲ್ಲರನ್ನ ಹೊಡೆದು ಕೊಂದು ದಬ್ಬಾಳಿಕೆ ಮಾಡಿ ಇದ್ದ ರತ್ನವನ್ನೆಲ್ಲ ಎತ್ಕೊಂಡು ಲಂಕಾಂ ಅಭಿಮುಖೋ ರಕ್ಷೋ ನಭಸ್ಥಲಗತೋ ಯಯೌ, ಲಂಕೆಗೆ ತೆರಳಿದ ಅನ್ನುವಲ್ಲಿಗೆ 23ನೆಯ ಸರ್ಗ. ಇದಾದ ಮೇಲೆ 3 ಪ್ರಕ್ಷೇಪ ಸರ್ಗ ಅಂತ. ಅದರಲ್ಲಿ ಪ್ರಕ್ಷೇಪ ಸರ್ಗ 5 ಅಂತ ಹೇಳಿ ಇವರು ತೀರ್ಮಾನ ಮಾಡಿಟ್ಟಿದ್ದಾರೆ. ಯಾರು ಈಗ ಪ್ರಚಲಿತ ಪಾಠದವರು. ಒಂದು, ಈ ಹಿಂದೆ ಹೇಳಿದ ಹಾಗೆ ಶೂರ್ಪಣಖೆಯ ಗಂಡನ ಕಥೆಯನ್ನು ಹೇಳುವಾಗ ಪ್ರಾಸಂಗಿಕವಾಗಿ ಅವನು ಹಿರಣ್ಯಕಶಿಪು ಆಗಿದ್ದ. ಅವಾಗ ನರಸಿಂಹನಿಂದ ಸತ್ತಿದ್ದ. ಜ್ವಾಲಾಮಾಲಿ ಮಹಾಬಾಹೋ ಅವನು ನರಸಿಂಹೋ ಮಹಾದ್ಯುತಿ,
ಅದಾದ ಮೇಲೆ ನಂತರ ಆ ನರಸಿಂಹನಿಂದ ಇವನು ಸತ್ತ ಹಿರಣ್ಯಕಶಿಪುವೇ ಇಲ್ಲಿ ಬಂದದ್ದು, ರಾವಣ ಆಗಿದ್ದು ಅಂತ ಹೇಳುತ್ತಾರೆ. ಅದನ್ನ ಇವರು ಕತ್ತರಿಸಿ ಹಾಕಿದ್ದಾರೆ. ಅಂದರೆ ಈ ಪಾಠವನ್ನು ಎಡಿಟ್ ಮಾಡುವವರು ಅವರು ವ್ಯಾಖ್ಯಾನ ಮಾಡಿಲ್ಲ, ವ್ಯಾಖ್ಯಾನಕಾರರು ಯಾರು ವ್ಯಾಖ್ಯಾನ ಮಾಡಿಲ್ಲ ಅಂತ ಪ್ರಕ್ಷೇಪ ಸರ್ಗಕ್ಕೆ ಹಾಕಿಬಿಟ್ಟಿದ್ದಾರೆ. ವಸ್ತುತಃ ಇದು ಪುರಾಣಗಳಲ್ಲಿ ಇದ್ದ ಸಂಗತಿಯೇ. 23ನೆಯ ಸರ್ಗ ಆದ್ಮೇಲೆ 24ನೆಯ ಸರ್ಗ ಅಂತ, ಆದರೆ ಇದನ್ನು ಪ್ರಕ್ಷಿಪ್ತ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆಮೇಲೆ 2ನೇ ಸರ್ಗ ಮಾಡಿರೋದು ಪುಷ್ಪಕವನ್ನ ಏರಿ ಬೇರೆ ಬೇರೆ ಕಡೆಗೆ ಹೋದ ಅವನು, ಕಪಿಲನತ್ರ ಸೋತ ಅಂತ ಹೇಳ್ತಾರೆ. ಅದನ್ನು ಕೂಡ ಇವರು ಪ್ರಕ್ಷೇಪ ಅಂತ ನಿರೂಪಣೆ ಮಾಡಿದ್ದಾರೆ. ಸೂರ್ಯಲೋಕ, ಹಾಗೆ ಸೋಮಲೋಕ, ಚಂದ್ರಲೋಕ, ಈ ರೀತಿ ಎಲ್ಲ ಕಡೆ ತಿರುಗುತ್ತಾ ಅವರನ್ನು ಸೋಲಿಸಿದ ಅಂತ ಹೇಳಿ ಬರಿತಾ ಬ್ರಹ್ಮದೇವರು ಅವನಿಗೆ ಹೇಳಿದರು ಸೂರ್ಯ ಚಂದ್ರರನ್ನೆಲ್ಲ ಕಾಡಬೇಡ ಅಂತ. ರಾವಣ ಮತ್ತೆ ಹೋಗಿ ಯಾವ ರೀತಿ ರಾಜ್ಯಭಾರ ಮಾಡ್ತಾ ಇದ್ದ ಅಂತ. ಇಷ್ಟು ಈ 5 ಸರ್ಗಗಳನ್ನ ಪ್ರಕ್ಷೇಪ ಅಂತ ನಿರೂಪಣೆ ಮಾಡಿದ್ದಾರೆ. ಅದರೊಂದಿಗೆ ಈ 5 ಸರ್ಗ ಮುಗಿದು ಬಂದಾಗ ನಮಗೆ 24ನೆಯ ಸರ್ಗ ಸಿಗತ್ತೆ. ಆ 24ನೆಯ ಸರ್ಗದಲ್ಲಿ ನಮಗೆ ಹೇಳೋದು ಯಾವ ಯಾವ ಚಂದದ ಹುಡುಗಿಯರನ್ನ ನೋಡ್ತಾ ಇದ್ನೋ ಎಲ್ಲರನ್ನ ಎತ್ಕೊಂಡು ಬರ್ತಾ ಇದ್ದ. ತಾಸಾಂ ನಿಶ್ವಾಸವಾತೇನ ಸರ್ವತ ಸಂಪ್ರದೀಪಿತಂ, ಅವರ ನಿಟ್ಟುಸಿರಿನಿಂದಾಗಿ ಎಲ್ಲ ಕಡೆ ಬೆಂಕಿ ಹತ್ಕೊಂಡು ಹಾಗೆ ಆಗ್ತಾ ಇತ್ತು. ಯಾಕೆಂದ್ರೆ ಯಾರಾದರೂ ಒಬ್ಬಳು ಗಟ್ಟಿಯಾಗಿ ಗಂಡನನ್ನ ಅಪ್ಪಿಕೊಂಡಿದ್ರೆ ಅವಳು ಅಪ್ಪಿಕೊಂಡಿರುವ ಹಾಗೇನೆ ಅವನ ತಲೆಯನ್ನ ಕತ್ತರಿಸಿ ಇವನು ಅವಳನ್ನ ಎತ್ಕೊಂಡು ಹೋಗ್ತಾ ಇದ್ದ. ಅಷ್ಟು ಕ್ರೂರ. ಗಾಮಗ್ನಿಹೋತ್ರೀಂ ಯವತೋಪಹೂತಾಂ ಕೋನ್ಯೋನ್ ಋಷುಂಸೋ ದಶವಕ್ತ್ರ ತುಲ್ಯ. ಹಸುಗಳನ್ನ ನೋಡಿಬಿಟ್ಟು ಹುಲ್ಲನ್ನ ಕೈಯಲ್ಲಿ ಹಿಡಿಯೋದು, ಆ ಹಸು ಬಂದಾಗ ಕೊಲ್ಲೋದು. ಅದರಿಂದಾಗಿ ಇಷ್ಟು ಒರಟ, ಇಷ್ಟು ತುಂಟ, ಇಷ್ಟು ಕ್ರೂರಿ ಯಾರಿರ್ಲಿಕ್ಕೆ ಸಾಧ್ಯ? ಆಮೇಲೆ ತನ್ನ ತಂಗಿಯನ್ನ ಎಲ್ಲಿ ಬೇಕಾದ್ರೂ ಅಲ್ಲಿ ತಿರುಗಿಕೋ ಅಂತ ಬಿಟ್ಟ. ಅವಳು ಊರೆಲ್ಲ ತಿರುಗ್ತಾ ಇದ್ಲು. ತೊಂಡು ಮೇಯುವ ದನ ಅಂತ ಹೇಳ್ತಾರೆ. ತೊಂಡು ಮೇಯುವ ದನ ಆಗಿ ಅವಳನ್ನು ಬಿಟ್ಬಿಟ್ಟ. ಅಲ್ಲಿ ಆ ದಂಡಕಾರಣ್ಯದ ಒಂದು ಭಾಗದಲ್ಲಿ ಮಾರೀಚ, ಸುಬಾಹು ಅವ್ರನ್ನ ಇಟ್ಟ. ಅಲ್ಲಿಂದ ಮುಂದೆ ಕೆಲವ್ರನ್ನ ತೊಂದರೆ ಕೊಡಿ ಅಂತ. ಸ್ವಲ್ಪ ದಕ್ಷಿಣಕ್ಕೆ ಬರುವಾಗ, ಉತ್ತರದಿಂದ ದಕ್ಷಿಣಕ್ಕೆ ಬರುವ ಹಾಗಿನ ಒಂದು ದಂಡಕಾರಣ್ಯದಲ್ಲಿ ಅಲ್ಲಿ ಖರ, ದೂಷಣ ಮೊದಲಾದವರನ್ನ ಇಟ್ಟ ಅನ್ನುವಲ್ಲಿಗೆ ನಾವು ಉತ್ತರಕಾಂಡದಲ್ಲಿ 24ನೆಯ ಸರ್ಗವನ್ನ ನಾವು ನೋಡಿದ್ದೇವೆ. ಇಷ್ಟು ನಾವು ಇವತ್ತು ನೋಡಬಹುದಾದದ್ದು. ಇನ್ನು ಉಳಿದದ್ದನ್ನ ನಾವು ನಾಳೆ ನೋಡೋಣ. ಈ ಉಳಿದ ಭಾಗವನ್ನ ಗುರುಗಳ ಸ್ಮರಣೆಯಲ್ಲಿ ಕಳೆಯೋದು ಅಂತ. ಇವತ್ತು ಜನ್ಮ ನಕ್ಷತ್ರ, ಹಯಗ್ರೀವ ಜಯಂತಿಯ ಒಂದು ಸಂದರ್ಭದಲ್ಲಿ ಗುರುಗಳು ಹುಟ್ಟಿದ್ದು. ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಏನು ಮಾತನಾಡೋದು? ಪ್ರತಿ ದಿವಸ ಅವರ ಚಿಂತನೆ ಇಲ್ಲದೆ ನಾವು ಕಾಲ ಕಳೆಯೋದೇ ಇಲ್ಲ. ಯಾವತ್ತೋ ಒಮ್ಮೆ ನೆನಪಿಸ್ಕೊಳ್ಳಿಕ್ಕೆ ನಾವು ಅವ್ರನ್ನ ಬಿಟ್ಟೇ ಇಲ್ಲ, ನಾವು ಅವ್ರನ್ನ ಬಿಟ್ಟಿಲ್ಲ. ಪ್ರತಿ ದಿವಸವೂ ಅವರ ಗ್ರಂಥಗಳನ್ನೇ ನಾನು ಹೇಳ್ತಾ ಇದ್ದೇನೆ. ಷಡಂಗಗಳನ್ನು ಕಲಿಸಲಿಕ್ಕೆ, ವ್ಯಾಕರಣದ ಒಳನೋಟವನ್ನು ಕೊಡಲಿಕ್ಕೆ ಅವರ ಗ್ರಂಥಗಳು ಅದು ಆರಂಭ.
ನಾವು ಕೀರ್ತಿಗಾಗಿ ಆಚಾರ್ಯರನ್ನ ಅವಲಂಬಿಸದೆ ಉನ್ನತಿಗಾಗಿ ಅವಲಂಬಿಸಿದರೆ ಬಹಳ ಒಳ್ಳೆಯದು. ಒಳಗಡೆಯಿಂದ ಬೆಳೆಯಬಹುದು. ಅವರ ಒಂದು ಗ್ರಂಥ ಏನಿದೆ ಅದನ್ನು ನಾವು ನೋಡ್ತಾ ಇರೋದು, ಚಿಂತನೆ ಮಾಡ್ತಾ ಇರೋದು, ತನ್ಮೂಲಕ ನಮ್ಮ ಸ್ವಂತಿಕೆಯನ್ನು ಉಳಿಸಿಕೊಂಡು ಅವರನ್ನೂ ಓದಬೇಕಾಗತ್ತೆ. ಏಕೆಂದರೆ ಅವರು ಬಹಳ ಇಷ್ಟಪಡ್ತಾ ಇದ್ದದ್ದು ಸ್ವಂತಿಕೆಯನ್ನು, ಬಹಳ ಇಷ್ಟಪಡ್ತಾ ಇದ್ದದ್ದು ಸ್ವಂತಿಕೆಯನ್ನು. ಅವಲಂಬನೆಯನ್ನ ನನ್ನ ಗ್ರಂಥದ ಮೇಲೆ ನೀವು ಅವಲಂಬಿತರಾಗಬೇಡಿ ಅಂತಲೂ ಹೇಳ್ತಾ ಇದ್ರು. ಹೋದ ಪುತ್ತಿಗೆ ಪರ್ಯಾಯ ಅಂದರೆ ಪುತ್ತಿಗೆ ಸ್ವಾಮಿಗಳ ಮೂರನೆಯ ಪರ್ಯಾಯ. ಅಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಕೃಷ್ಣಾರ್ಪಣ ಆಯಿತು. ಹಾಗೆ ಕೃಷ್ಣಾರ್ಪಣ ಆಗುವಾಗ ಅವಾಗ ಓದಿದವರು ಎಲ್ಲರೂ ಇದ್ರು. ನಮ್ಮ ಬಾಯಿರಿ ಆಚಾರ್ಯರಿಗೆ ಮೊದಲು ಕೊಡ್ತಾ ಇದ್ರು. ಏನಾದರೂ ವ್ಯಾಕರಣದ ತಪ್ಪಿದ್ರೆ ಅದನ್ನು ನನಗೆ ಹೇಳಿ, ಪ್ರಯೋಗಗಳಲ್ಲಿ ತಪ್ಪಿದ್ರೆ ಹೇಳಿ ಅಂತ ಹೇಳಿ ಹಲವಾರು ಜನರಿಗೆ ಕೊಡೋರು. ಸಂಸ್ಕೃತದ ಪುಸ್ತಕವನ್ನು ಒಮ್ಮೆ ನೋಡಿ ಏನಾದರೂ ತಪ್ಪಿದ್ರೆ ಹೇಳಿ ಅಂತ. ಅದು ಬಿಟ್ಟರೆ ಓದಿದ್ದು ಅದು ನಾನು ಒಬ್ಬ ವ್ಯಾಖ್ಯಾನಕಾರನನ್ನ ಹತ್ತಿರದಿಂದ ನೋಡುವಂತಹ ಒಂದು ಅವಕಾಶವನ್ನು ದೇವರು ಕೊಟ್ಟ. ಒಬ್ಬ ವ್ಯಾಖ್ಯಾನಕಾರ ಹೇಗೆ ಯೋಚನೆ ಮಾಡ್ತಾನೆ ಅಂತನ್ನೋದು ನಾನು ಬಹಳ ಹತ್ತಿರದಿಂದ ನೋಡಿದ ಹಾಗಾಯಿತು. ಅದರಿಂದಾಗಿ ಅದು ನನಗೆ ಬಹಳ ಖುಷಿಯಾದ ಸಂದರ್ಭ. ಒಬ್ಬ ಸಂಸ್ಕೃತ ವ್ಯಾಖ್ಯಾನಕಾರನನ್ನ ಹತ್ತಿರದಲ್ಲಿ ಕಂಡ ಸೌಭಾಗ್ಯ. ಯಾಕೆಂದರೆ ಯಾರು ಸಂಸ್ಕೃತಕ್ಕೆ ಇವಾಗ ಯಾರು ವ್ಯಾಖ್ಯಾನ ಬರೀತಾರೆ? ಯಾರು ವ್ಯಾಖ್ಯಾನ ಬರೆಯೋಲ್ಲ. ಸಂಸ್ಕೃತದಲ್ಲಿ ನಮ್ಮ ಸಮಕಾಲೀನ ಪ್ರಪಂಚದಲ್ಲಿ ವ್ಯಾಖ್ಯಾನ ಬರದದ್ದು ಅಂತ ಹೇಳಿದ್ರೆ ಇದೊಬ್ಬರೇ. ಅವರು ಪ್ರಾಣಸೂತ್ರಗಳು ಅಂತ ಸೂತ್ರವನ್ನು ಬರೆದಿದ್ದಾರೆ, ಭಾಷ್ಯವನ್ನು ಬರೆದಿದ್ದಾರೆ, ಪ್ರಾಣಾಗ್ನಿ ಸೂಕ್ತ ಭಾಷ್ಯ, ಆಮೇಲೆ ಈ ತರಹ ಭಾಷ್ಯವನ್ನು ಬರೆದಿದ್ದಾರೆ, ಟೀಕೆ ಬರೆದಿದ್ದಾರೆ, ಟೀಕೆಗೆ ಟಿಪ್ಪಣಿಯನ್ನು ಬರೆದಿದ್ದಾರೆ, ಪದ್ಯಬದ್ಧವಾದ ಟೀಕೆಯನ್ನು ಬರೆದಿದ್ದಾರೆ. ಹೀಗೆ ಒಂದು ವಾಂಗ್ಮಯದ ಸರ್ವಾಂಗೀಣ ಉಪಯೋಗವನ್ನ ಅವರು ಮಾಡಿದ್ದಾರೆ. ಆ ತರಹದ ವ್ಯಾಖ್ಯಾನಕಾರನೊಬ್ಬನನ್ನ ಸುಮಾರು ಇನ್ನೊಂದು 3-4 ಶತಮಾನ ಬೇಕು. ಅವರಂತಹ ಇನ್ನೊಬ್ಬ ವ್ಯಾಖ್ಯಾನಕಾರ, ಉಪನ್ಯಾಸಕಾರರು ಬಿಡ್ರಿ, ಉಪನ್ಯಾಸ ಜನರಿಗೆ ಮೆಚ್ಚಿಸುವ ಹಾಗೆ ಹೇಳಿದ್ರೆ ಮುಗೀತು. ಜನರ ನಾಡಿ ಮಿಡಿತ ಆ ಥರನೂ ಅವರು ಹೇಳಲಿಲ್ಲ, ಅವರು ಹೇಳ್ತಾ ಹೋದ್ರಷ್ಟೇ. ಬಹಳ ಸುಲಭವಾಗಿ ಪರಂಪರಾಗತವಾದ ಫ್ಯಾನ್ ಫಾಲೋಯಿಂಗ್ ಇತ್ತು ಅಂದ್ರೆ ಅವನಿಗೆ ಏನು ಹೇಳಿದ್ರು, ಅವನು ದಡ್ಡ ಆದರೂ ಅವನು ಒಪ್ತಾರೆ, ಅದು ದೊಡ್ಡ ಸಂಗತಿಯೇ ಅಲ್ಲ. ಆದರೆ ಒಂದು ವ್ಯಾಖ್ಯಾನದ ಹೊಳಹು ಇದೆಯಲ್ಲ, ಅದು ದೀರ್ಘಕಾಲ ಉಳಿಯುತ್ತೆ. ಅದರಿಂದಾಗಿ ಒಬ್ಬ ವ್ಯಾಖ್ಯಾನಕಾರನನ್ನ ಅತ್ಯಂತ ಹತ್ತಿರದಿಂದ ನೋಡುವ ಭಾಗ್ಯ ನನ್ನದಾಗಿತ್ತು. ಅದು ನೋಡಿ ನಾನು ಬಹಳ ತೃಪ್ತಿಯನ್ನು ಅನುಭವಿಸಿದ್ದೇನೆ. ನಾನು ಯಾರ ಹತ್ತಿರ ಇರಬೇಕು ಅಂತ ಇತ್ತೋ ಅದು ಆ ಒಂದು ಮುಗಿತು. ನನಗೆ ಇನ್ನು ಯಾವ ವಿದ್ವಾಂಸರು ಕೂಡ ಬೆರಗು ಹುಟ್ಟಿಸಬಲ್ಲವರಲ್ಲ. ಯಾಕೆಂದರೆ ಸಂಸ್ಕೃತದ ಆ ಒಳನೋಟ ಯಾರಲ್ಲಿ ಕಾಣ್ಲಿಕ್ಕೆ ಸಾಧ್ಯ? ಕನ್ನಡದ ಆಟಾಟೋಪಗಳಿರುತ್ತೆ, ಈ ಅದೇನದು ಬಿಲ್ಡಪ್ಸೇ ಜಾಸ್ತಿ ಉಳಿದವ್ರದೆಲ್ಲ. ಆದರೆ ಒರಿಜಿನಲ್ ಆ ತರಹ ಇನ್ನೊಬ್ಬರದ್ದು ಆಗಬಹುದಾಗಿದ್ದು ಪೇಜಾವರ ಸ್ವಾಮಿಗಳು. ಆದರೆ ಅವರನ್ನು ದೇವರು ಸಾಮಾಜಿಕ ಕಾರ್ಯಕ್ಕೆ ಬಳಸಿದ. 2 ಸಮಕಾಲೀನ ಪ್ರತಿಭೆಗಳು, ಒಂದು ನಮ್ಮ ಗುರುಗಳಾದ ಗೋವಿಂದಾಚಾರ್ಯರು, ಇನ್ನೊಬ್ಬರು ಪೇಜಾವರ ಸ್ವಾಮಿಗಳು, ನಮ್ಮ ಸುಧಾಪಾಠ ಹೇಳಿದ ಗುರುಗಳು ಸ್ವಾಮಿಗಳು. ಅದರಿಂದಾಗಿ ಆ ಇಬ್ಬರ
ಒಳನೋಟ ಅಭೂತ. ಅವರು ಆ ನ್ಯಾಯಾಮೃತಕ್ಕೆ ಪೂರ್ತಿ ಬರಲಿಲ್ಲ, ಸ್ವಲ್ಪನೇ ಬರೆದಿದ್ದಾರೆ. ಅವರ ಒಳನೋಟವು ಖುಷಿಯಾಗತ್ತೆ, ಆದರೆ ಜಗತ್ತಿಗೆ ಪೂರ್ತಿ ದಕ್ಕಲಿಲ್ಲ ಅಂತನ್ನುವ ವಿಷಾದವೂ ಇದೆ. ಆದರೆ ಅವರಿಬ್ಬರ ಒಡನಾಟವನ್ನ ದೇವರು ಕೊಟ್ಟಿದ್ದಾನೆ. ನಾನು ಅವರು ಬದುಕಿದ್ದಾಗಲೇ ನಾನು ಹೇಳಿದ್ದೆ, ನಿಮ್ಮ ಗ್ರಂಥವನ್ನ ನನ್ನ ಉಸಿರಿರುವವರೆಗೂ ಹೇಳ್ತೇನೆ ಅಂತ. ಅದರಿಂದಾಗಿ ಒಂದು ದಿವಸ ನಾವು ನೆನಪಿಸಿಕೊಳ್ಳುವ ಪ್ರಸಕ್ತಿಯೇ ಇಲ್ಲ. ಜನ್ಮ ನಕ್ಷತ್ರಕ್ಕಾಗಿ ಹೊಸದಾಗಿ ನೆನಪಿಸ್ಕೊಳ್ಬೇಕು ಅಂತಂದ್ರೆ ನಾವೇನೆಷ್ಟು ದಿವಸ ಮರೆತಿದ್ದೀವಾ? ಇವತ್ತಿಗೂ ಸುಮಾರು ಅರ್ಧ ಗಂಟೆ ಅವ್ರ ಬಗ್ಗೆ ಮಾತಾಡಿರ್ತೇವೆ ಬೇರೆ ಬೇರೆದ್ದನ್ನು ನೋಡಿದಾಗ. ರಮೇಶ್ ಅವರು, ನಮ್ಮ NAL ರಮೇಶ್ ಅವರು ಫೋನ್ ಮಾಡಿದಾಗ ನಾವು ಮಾತನಾಡೋದೇ ಭಾಗವತ ತಾತ್ಪರ್ಯದ ಬಗ್ಗೆ, ಭಾಗವತ ತಾತ್ಪರ್ಯದ ಗುರುಗಳ ಟಿಪ್ಪಣಿಯ ಬಗ್ಗೆ. ಅದರಿಂದ ಹೊಸದಾಗಿ ಮಾತನಾಡಬೇಕು ಅಂತಂದ್ರೆ ಭಾರಿ ಕಷ್ಟ ಆಗುತ್ತೆ. ಯಾವ ವಿಷಯ ಹೇಳೋದು? ಮತ್ತೆ ಇವಾಗೆಲ್ಲ ಹೇಳ್ತಾ ಇರೋದೆಲ್ಲ ಅವರದ್ದು ಅಂತ ನಾವು ಪ್ರತ್ಯೇಕಿಸಿ ಹೇಳ್ತಾ ಇದ್ದೇನೆ. ಇರಲಿ, ಅಂತೂ ಹಯಗ್ರೀವ ಜಯಂತಿಯ ದಿವಸ ಭೂಮಿಗೆ ಬಂದು ವಾಂಗ್ಮಯವನ್ನ ನಮಗೆಲ್ಲರಿಗೂ ಇತ್ತ ಗೋವಿಂದ ಪಂಡಿತಾಚಾರ್ಯರು. ಈ ಬಿರುದು ಕೊಟ್ಟಿದ್ದು ಸ್ವಾಮಿಗಳು. ಈ ಶತಮಾನದ ಅತ್ಯದ್ಭುತ ಪ್ರತಿಭಾನ್ವಿತ ವಿದ್ವಾಂಸ ಪಿತಾವರ ಸ್ವಾಮಿಗಳು. ಅವರು ಕೊಟ್ಟಿದ್ದು, ಕೇಳಿದ್ದಲ್ಲ, ಹೃದಯಪೂರ್ವಕವಾಗಿ ಕೊಟ್ಟಿದ್ದು. ಮತ್ತೆ ಇನ್ಯಾರಿಗೂ ಅವರು ಈ ಪದವಿಯನ್ನು ಕೊಡಲಿಲ್ಲ. ಎಷ್ಟು ಜನ ಇದ್ರು ಈ ಪದವಿಯನ್ನು ಕೊಡಲಿಲ್ಲ. ಗೋವಿಂದ ಪಂಡಿತರಿಗೆ ಆಚಾರ್ಯ, ಪಂಡಿತಾಚಾರ್ಯ, ಪಂಡಿತಾನಾಂ ಆಚಾರ್ಯ ಅಂತ. ಪಂಡಿತರಿಗೂ ಆಚಾರ್ಯ, ತ್ರಿವಿಕ್ರಮ ಪಂಡಿತಾಚಾರ್ಯರ ತರಹ ಗೋವಿಂದ ಪಂಡಿತಾಚಾರ್ಯ ಮತ್ತಿನ್ಯಾರಿಗೂ ಕೊಡಲಿಲ್ಲ. ಅಂತಹ ಗೋವಿಂದ ಪಂಡಿತಾಚಾರ್ಯರ ಗ್ರಂಥವನ್ನ ನೋಡ್ತಾ ಇದ್ದೇವೆ. ಇವತ್ತು ಅವರ ಜನ್ಮ ನಕ್ಷತ್ರದ ಒಂದು ಚಿಂತನೆಯಲ್ಲಿ ಮತ್ತಿನ್ನೊಮ್ಮೆ ನಮ್ಮ ಪ್ರತಿಜ್ಞೆಯನ್ನ ನವೀಕರಿಸಿಕೊಳ್ಳೋಣ. ಅವರ ಗ್ರಂಥಗಳನ್ನು ಓದ್ತೇವೆ ಜೀವನದಲ್ಲಿ, ಅದರ ರಸಾಸ್ವಾದವನ್ನ ಮಾಡ್ತೇವೆ. ತನ್ಮೂಲಕ ಮಧ್ವರನ್ನ ಆಸ್ವಾದನೆ ಮಾಡುವಂತಹ ಶಕ್ತಿ ಕೊಡುವಂತ ದೇವರಲ್ಲಿ ಮತ್ತೆ ಕೇಳಿಕೊಳ್ಳೋಣ. ನೀವೆಲ್ಲರೂ ಕೇಳಿಕೊಳ್ಳಿ, ನಾನು ಕೇಳಿಕೊಳ್ಳುತ್ತೇನೆ. ಒಟ್ಟು ನಾವೆಲ್ಲರೂ ಆ ದಿಸೆಯಲ್ಲಿ ಇರುವಂತೆ ಭಗವಂತ ಅನುಗ್ರಹ ಮಾಡಲಿ ಅಂತ ಯಾವಾಗಲೂ ಇರುವ ಅವರ ನೆನಪನ್ನ ನಿಮ್ಮ ಮುಂದೆ ಹೀಗೆ ಅಭಿವ್ಯಕ್ತಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.